ವಾಹಿನಿಯ ನನ್ನ ಸ್ನೇಹಿತರಿಗೆಲ್ಲ ಮೈಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರಲಾ ಸೋಯಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ಹೊಸತನ ಹೊಸ ಪ್ರಯತ್ನದೊಂದಿಗೆ ನಾವು ನಿಮ್ಮ ಮುಂದೆ ಇರ್ತೀವಿ. ಈ ನಮ್ಮ ಹೊಸ ಪ್ರಯತ್ನ ನಿಮ್ಗಿಷ್ಟ ಆಗ್ತಾ ಇದೆ, ಅದೇ ರೀತಿ ನೀವು ಕೂಡ ಮನೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಫಟಾಫಟ್ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಪ್ರತಿಮಾ ಅವರೇ, ಹೇಳಮ್ಮ, ಏನ್ರಿ ಸ್ಪೆಷಲ್ ಇವತ್ತು ನಮಗೆ? ಇವತ್ತು ಸೌತ್ ಇಂಡಿಯನ್ ಹೇಳ್ಕೊಡ್ತೀನಿ. ಸೌತ್ ಇಂಡಿಯನ್? ಹಾಂ, ಸೌತ್ ಇಂಡಿಯನ್ ಬೆಳಿಗ್ಗೆ ಮಾಡುವಂಥ ದಿಢೀರ್ ತಿಂಡಿ. ದಿಢೀರ್ ಸೌತ್ ಇಂಡಿಯನ್ ತಿಂಡಿ? ಹೌದು. ಸೂಪರ್. ಏನು ಇದು ಅವಲಕ್ಕಿ ವಾಂಗಿಬಾತ್. ಅವಲಕ್ಕಿ ವಾಂಗಿಬಾತ್ ಅನ್ನದಲ್ಲಿ ಮಾಡೋದಾದ್ರೆ ಅನ್ನಕ್ಕೆ ಕುಕ್ಕರಲ್ಲಿ ಇಡಬೇಕು, ಕೂಗಿಸ್ಬೇಕು, ಇದೆಲ್ಲ ಸುಮಾರು ಹೊತ್ತು ತಗೊಳತ್ತೆ. ಇದಾರೆ ಒಂದು ಅರ್ಧ ಗಂಟೆ ಕಾಲ ಅವಲಕ್ಕಿ ನೆಂದ್ರೆ ತರಕಾರಿ ಹೆಚ್ಕೊಂಡು ದಿಢೀರ್ ಅಂತ ಮಾಡ್ಬಿಡ್ಬೋದು. ತರಕಾರಿ ಬೇರೆನಾ? ಹಾಂ, ತರಕಾರಿ ಬಳಕೆ ಮಾಡ್ತಾ ಇದ್ದೀನಿ. ಓಕೆ, ಏನೇನು ಬೇಕು ಅಂತ ಒಂದ್ಸಲ ಹೇಳ್ಬಿಡಿ. ಇದಕ್ಕೆ ಎಣ್ಣೆ, ಗಟ್ಟಿ ಅವಲಕ್ಕಿ ನೆನೆಸಿರೋದು, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟ್ ಮತ್ತು ಬಟಾಣಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕರಿಬೇವಿನ ಸೊಪ್ಪು, ಅರಿಶಿನ, ಮೈಯಾಸ್ ವಾಂಗಿಬಾತ್ ಪುಡಿ, ಲೆಮನ್, ಈರುಳ್ಳಿ ಹಾಗೂ ಟೊಮ್ಯಾಟೊ. ಆಹಾ, ಸೂಪರ್. ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟ್ ಮಾಡ್ಬಿಡೋಣ. ಏನು ಕೊಡಲಿ ಇದಕ್ಕೆ? ಬಾಣಲೆ. ಬಾಣಲೆ ಇನ್ನೇನು ಬೇಡ, ಒಂದೇ ಸಾಕು. ಆಹಾ, ಯಾಕಂದರೆ ಆಪಲೆ ನಮ್ಮ ಪುಟ್ಟಿಗೆ ಬೇರೆ ತುಂಬ ಕೆಲಸ ಮಾಡಿಸ್ತಾ ಇದ್ದೀವಿ. ಅಯ್ಯೋ ಅಲ್ವಾ, ಅದಕ್ಕೆ. ಇಲ್ಲಪ್ಪ, ಇಷ್ಟು ಕೆಲಸ ಮಾಡ್ಬೋದು ಅಲ್ವಾ? ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ತೀರಾ ಪಾಪ. ಥ್ಯಾಂಕ್ ಯು. ಈಗ ಒಂದು 3 ಚಮಚ. ಆಹಾ, ಇನ್ನೊಂದು ಏನು ಗೊತ್ತಾ ನಂದಿನಿ, ಈ ಯೂಶಲಿ ವಾಂಗಿಬಾತ್ ಅಂತ ಅಂದರೆ ಬರೀ ಬದನೆಕಾಯಿಂದ, ಮೈಸೂರು ಬದನೆಕಾಯಿಂದ ಮಾಡ್ತಾರೆ ಅಂದ್ಕೊಂಡಿರ್ತಾರೆ. ಮತ್ತು ಕೆಲವ್ರಿಗೆ ಈ ಬದನೆಕಾಯಿ ಇಷ್ಟ ಆಗಲ್ಲ. ಹೌದು. ಸೊ ಬದನೆಕಾಯಿ ಬೇಡ ಅಂದವರು ತರಕಾರಿ ಈ ಥರ ಹಾಕೊಂಡು ಮಾಡ್ಕೊಳ್ಬೋದು. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ 1 ಸ್ಪೂನ್ ಕೊಡ್ತೀಯ? ಹಾಂ. ಒಂದು 1/4 ಚಮಚ ಆಗಷ್ಟು ಸಾಸಿವೆ. ಆಹಾ, ಅದ್ರ ಮಧ್ಯೆ ಒಂದು ಟಿಪ್ ಹೇಳ ನಿಂಗೆ. ಬ್ಯೂಟಿ ಟಿಪ್ ಅದು. ಓ ಎಸ್. ಈ ಕಿತ್ಲೆಹಣ್ಣು ಸೀಸನಲ್ಲಿ ಏನು ಮಾಡ್ತೀವಿ, ಕಿತ್ಲೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಎಸ್ಬಿಡ್ತೀವಿ ಅಲ್ವಾ. ಅವಾಗ ಏನು ಮಾಡ್ಬೋದು, ಕಿತ್ಲೆಹಣ್ಣು ಸಿಪ್ಪೆನ ಒಂದಷ್ಟು ಒಟ್ಟಾಕ್ಬಿಟ್ಟು ಬಿಸಿಲಿಗೆ ಹಾಕೋದು. ಬಿಸಿಲಿಗೆ ಹಾಕಿದಾಗ ಅದೇನಾಗುತ್ತೆ, ಒಂದು 5-6 ಬಿಸಿಲಿಗೆ ತುಂಬ ಒಂಥರ ಗಟ್ಟಿಯಾಗ್ಬಿಡುತ್ತೆ, ಒಣಗ್ಬಿಡುತ್ತಲ್ಲ. ಅದೇನು ಮಾಡಬೇಕು, ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕು. ಅದನ್ನ ನೀನು ವರ್ಷಾನ್ಗಟ್ಲೆ ಇಟ್ಕೋಬೋದು. ಪೌಡ್ರ್ ಮಾಡ್ಕೊಂಡಿರೋದನ್ನ ಅದನ್ನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫೇಸ್ ಪ್ಯಾಕ್ ಹಾಕೋಬೋದು. ಫೇಸ್ ಮಾಸ್ಕ್ ಥರ ಬರುತ್ತೆ. ಫೇಸ್ ಮಾಸ್ಕ್ ಥರ, ಈ ಆರೆಂಜ್ ಫೇಸ್ ಮಾಸ್ಕ್ ಎಲ್ಲ ಬರುತ್ತೆ, ಪೀಲ್ ಆಫ್ ಥರ. ಬಟ್ ಇದು ಪೀಲ್ ಆಫ್ ಅಲ್ಲ, ಒಂದು ವಾಶ್ ಆಫ್ ಸ್ಕ್ರಬ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಹಾಕೋಬೋದು. ಮನೆಯಲ್ಲೇ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೇಕಾದ್ರೆ. ಬಟ್ ಅದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಸೂಪರ್ ರೀ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂಡ್ಬಿಡೋಣ ಮೊದಲಿಗೆ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಆ ರುಚಿನೇ ಬೇರೆ. ಹೌದು. ಅದು ನಂಗೆ ಅದು ಮಧ್ಯದಲ್ಲಿ ಕುರುಮ್ ಅಂತ ಸಿಗ್ತಾ ಇರಬೇಕು. ಹೌದು, ಕಟಮ್ ಅಂತ. ಕರಿಬೇವಿನ ಸೊಪ್ಪು ಇದು ಹೆಚ್ಕೊಂಡಿದ್ದೀನಿ. ಹಾಗೆ ಚಿಟಿಗೆ ಅರಿಶಿನ. ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೌದು. ಆ್ಯಂಡ್ ಅವಲಕ್ಕಿ ಬೇಗ ಹೊಟ್ಟೆ ತುಂಬಿಡುತ್ತಲ್ಲ. ಹೌದು. ಕ್ವಾಂಟಿಟಿ ವೈಸ್ ಅನ್ನಕ್ಕಿಂತ ಜಾಸ್ತಿ ಅವಲಕ್ಕಿ ಒಂದಿಷ್ಟು ತಿಂದ್ರೂ ಒಂಥರ ಹೌದು ಫಿಲ್ ಅಂತ ಅದು ಚಾರ್ಜ್ ಇರುತ್ತಲ್ಲ. ಈಗ ಈ ಹಂತದಲ್ಲಿ ಈರುಳ್ಳಿ ಹಾಕೊಳ್ಳೋಣ. ಒಂದೇ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈಗ ಈ ಹಂತದಲ್ಲಿ ಕ್ಯಾಪ್ಸಿಕಮ್ ಹಾಕೋಣ. ಇದು ಹಸಿ ವಾಸನೆ ಹೋಗಿರುತ್ತಲ್ಲ, ಯಾಕಂದ್ರೆ ಇದು ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಹಸಿ ವಾಸನೆ ಬೇಗ ಹೋಗುತ್ತೆ. ಇದು ಬೇಯತ್ತಲ್ಲ ಬೇಗ. ಮತ್ತು ಕ್ಯಾಪ್ಸಿಕಮ್ ತುಂಬ ಹುರಿಬಾರ್ದು. ಹೌದು, ಸ್ವಲ್ಪ ಕ್ರಂಚಿ ಇರಬೇಕು. ಗೊತ್ತಾಗ್ತಾ ಇದೆ ಅಲ್ಲ? ಓ ಎಸ್. ನೋಡು, ನಾನು ಜಾಸ್ತಿ ಬಾಡಿಸ್ಲಿಲ್ಲ. ಈ ಕಡಲೆಬೇಳೆ, ಉದ್ದಿನಬೇಳೆ ನೋಡು ಬಣ್ಣ ಬಂದಿದೆ ಆಗಲೇ. ಈಗ ಈ ಹಂತದಲ್ಲಿ ಟೊಮೆಟೊ ಹಾಕೊಂಡ್ಬಿಡೋಣ. ಏನಂದರೆ ವಾಂಗಿಬಾತ್, ಅನ್ನದ ವಾಂಗಿಬಾತ್ ಮಾಡಿದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ, ಹುಣಸೆಹಣ್ಣು ಹಿಂಡ್ತೀವಿ. ಹೌದು ಹೌದು ಹೌದು. ಬಟ್ ಈ ಇದರೊಳಗೆ ಈ ಅವಲಕ್ಕಿ ವಾಂಗಿಬಾತಲ್ಲಿ ಲಿಂಬೆಹಣ್ಣು ಹಿಂಡ್ತೀವಿ. ಡಿಫ್ರೆನ್ಸ್ ಅದೇ. ಈಗ ಬೇಯಿಸಿರೋ ತರಕಾರಿಗಳು, ಬೀನ್ಸು, ಕ್ಯಾರೆಟು, ಬಟಾಣಿ. ಬಟ್ ಈಗ ಬಟಾಣಿ ಸೀಸನ್ ಅಲ್ವಾ, ಸೊ ಆದಷ್ಟು ಎಲ್ಲದರೊಳಗೂ ಬಳಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಲೋ. ಆಹಾ, ಇದೊಂದು ಫೋಟೋ ತೆಕ್ಕೋಬೇಕು ಅನಿಸ್ತದೆ. ಏನು ಕಲರ್ ಕಾಣ್ತದೆ. ಈಗ ತರಕಾರಿಗಳು ಹಾಕಿದ್ದೀನಿ, ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಾಗಿದೆ. ಈ ಹಂತದಲ್ಲಿ ನಾವು ಉಪ್ಪು ಹಾಕೋಣ. ಯಾಕಂದರೆ ತರಕಾರಿ ಉಪ್ಪು ತೊಗೋಬೇಕಲ್ಲ, ಎಳ್ಕೋಬೇಕಲ್ಲ. ಹಾಂ, ಬೇಗ ಬೇಯುತ್ತೆ.
ತರಕಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿರೋಣ, ಬೇಕಾದರೆ ಜಾಸ್ತಿ ಹಾಕೋಬೋದು. ಅವಲಕ್ಕಿಗೂ ಉಪ್ಪು ಸ್ವಲ್ಪ ಬೇಗ ಹತ್ಕೊಂಡ್ಬಿಡುತ್ತಲ್ಲ, ಅವಲಕ್ಕಿಗೂ ಉಪ್ಪು ಕಮ್ಮಿ ಸಾಕು ಅಂದ್ಕೋತೀನಿ. ನಾನು ಈಗ ಹಸಿಮೆಣಸಿನ್ಕಾಯಿ ಬರೀ ಫ್ಲೇವರ್ಗೋಸ್ಕರ ಹಾಕ್ತಾ ಇದ್ದೀನಿ. ಮೊದಲೇ ಯಾಕೆ ಹಾಕಲಿಲ್ಲ ಗೊತ್ತಾ, ವಾಂಗಿಬಾತ್ ಪುಡಿಯಲ್ಲೂ ಖಾರಾಂಶ ಇರುತ್ತಲ್ಲ, ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಇದು ಬೇಕಾದರೆ ಹಾಕೋಬೋದು, ಇಲ್ಲ ಬೇಡ. ನಾನಂತೂ ಹಾಕೋತೀನಿ, ಯಾಕಂದ್ರೆ ಖಾರ ಇಷ್ಟ ಅಲ್ಲ ಅದಕ್ಕೆ. ಈ ಹಂತದಲ್ಲಿ ಎಲ್ಲ ಹೊಂದ್ಕೊಳ್ಳುತ್ತೆ. ಮೊದಲೇ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಏನಾಗುತ್ತೆ, ಖಾರ ತುಂಬ ಎಳೆಯುತ್ತೆ. ಖಾರ ಜಾಸ್ತಿ ಬೇಕಾದವ್ರು ಮೊದಲೇ ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಸ್ವಲ್ಪ ಎಣ್ಣೆ ಅಂಶ ಸ್ವಲ್ಪ ಬೇಕಾಗುತ್ತೆ. ಆಹಾ, ಈಗ ಈ ಹಂತದಲ್ಲಿ ವಾಂಗಿಬಾತ್ ಪುಡಿ ಹಾಕ್ಬಿಟ್ಟು, ಮೈಯಾಸ್ ವಾಂಗಿಬಾತ್ ಪುಡಿ ಸಖತ್ತಾಗಿರುತ್ತೆ. ನಾನು ಅವತ್ತು ಇನ್ನೊಂದು ದಿನ ಯಾವತ್ತೋ ಹೇಳಿದ್ದೆ ಅನ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಹೌದು, ಅಮ್ಮನ ಮನೇಲಂತೂ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ನಮ್ಮ ಮನೇಲೂ ಅಷ್ಟೇ, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಇದು 3ರಿಂದ 4 ಚಮಚ ಬೇಕಾಗತ್ತೆ. ನಾನು ಹಿಂಗೆ ಅದಕ್ಕೆ ಹೇಳಿದ್ದು, ಹಸಿಮೆಣಸಿನ್ಕಾಯಿ ಆಪ್ಷನಲ್, ಬೇಕಾದ್ರೆ ಹಾಕೋಬೋದು. ನಾನು ಇದು ಮುಗಿಸ್ತಾ ಇರ್ತೀನಿ, ನೀವು ಬ್ರೇಕ್ ತಗೋತೀಯಾ? ಅಯ್ಯೋ ತೊಗೊಳ್ತೀನಿ, ಯಾಕೋ ಈ ನಡುವೆ ಬ್ರೇಕ್ ತೊಗೊಳ್ಳೋದು ಮರ್ತೋಗ್ತಾ ಇದೆ. ವೀಕ್ಷಕರೇ, ಅವಲಕ್ಕಿ ವಾಂಗಿಬಾತ್ ರೆಡಿ ಆಗ್ತಾ ಇದೆ. ಇದೆಲ್ಲ ಇನ್ನು ಸ್ವಲ್ಪ ಹೊಂದ್ಕೊಳ್ಳೋ ಹೊತ್ತಿಗೆ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ಗಮ್ಮಂತ ಬರ್ತಾ ಇದೆ ಮೈಯಾಸ್ ವಾಂಗಿಬಾತ್ ಪುಡಿ. ಹೌದು, ಈಗ ಈ ಹಂತದಲ್ಲಿ ಲಿಂಬೆಹಣ್ಣು ಹಾಕ್ಬಿಡೋಣ. ಹೇ, ಒಂದು ನಿಮಿಷ. ಓಕೆ ಹಿಂದೆ ಅಲ್ಲ, ಏನು ಗೊತ್ತಾ, ಲಾಸ್ಟಲ್ಲಿ ಯೂಶಲಿ ಹಿಂದದಲ್ವಾ? ಇದಾಗಿದೆ, ಇದು ಅಷ್ಟೇ. ಓ, ನಾನೇನು ಅನ್ಕೊಂಡೆ, ಯೂಶಲಿ ಒಲೆ ಆಫ್ ಮಾಡಿಬಿಟ್ಟು ಹಿಂಡಬೇಕು ಅಂತ ಯಾರೋ ಹೇಳಿದರು. ಸೊ ನಾನು ಅವಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡೋದು ಅಂತ ಅನ್ಕೊಂಡೆ. ಇದೆಲ್ಲ ಮಿಕ್ಸ್ ಆಯ್ತಲ್ಲ. ಇನ್ನೊಂದೇನು ಗೊತ್ತಾ, ಇದ್ರೊಳಗೆ ಪ್ಲಸ್ ಪಾಯಿಂಟು, ಇದು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀವಿ. ಈ ಗೊಜ್ಜಿಗೆ ನೀನು ಅವಲಕ್ಕಿ ಹಾಕ್ಬೋದು, ಅನ್ನ ಹಾಕ್ಬೋದು, ಶಾವಿಗೆ ಹಾಕ್ಬೋದು, ಕರೆಕ್ಟು, ಏನು ಬೇಕೋ ಹಾಕೋಬೋದು. ಬಟ್ ನಿಂಬೆಹಣ್ಣು ಈ ಹಂತದಲ್ಲಿ ಹಿಂಡಿದ್ರೆ ಕಹಿ ಬರಲ್ವಾ? ಏನೂ ಆಗಲ್ಲ. ಈಗ ಆಯ್ತಲ್ಲ ಇದು. ಓಕೆ, ಈಗ ನೆನೆಸಿರೋ ಅವಲಕ್ಕಿ. ಆಮೇಲೆ ಇನ್ನೊಂದು, ಅವಲಕ್ಕಿ ನೀನು ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಅವಲಕ್ಕಿ ಮೇಲಿಂದ ಒಂಚೂರು ನೀರು ಚಿಮ್ಮಿಸ್ಬೋದು. ಹೌದು, ವಾವ್, ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕಷ್ಟೆ. ಅವಲಕ್ಕಿ ಏನಂದರೆ ಅಂಟಿರುತ್ತಲ್ಲ, ನೋಡು ಈ ಥರ ಹಿಂಗೆ ಮಾಡಿಕೊಂಡ್ರೆ ಈಗಾಗಿದೆ. ಈ ಹಂತದಲ್ಲಿ ವಾವ್, ಏನು ಮಾಡೋಣ, ಕ್ಲೀನಾಗಿ ಮಿಕ್ಸ್ ಆಗಬೇಕು. ಈ ಹಂತದಲ್ಲಿ ಏನು ಮಾಡೋಣ, ತಡೆಗೆ ಹಾಕೊಂಡ್ಬಿಡೋಣ. ಓ, ಇನ್ನೂ ಇದೆ, ಸಾರಿ. ಓಕೆ, ನಾನು ಏನು ಹೇಳು ಅಂದ್ಕೊಂಡೆ ನಾನು. ತಡಿ, ಈಗ ಕೊತ್ತಂಬರಿ ಸೊಪ್ಪು. ನಮ್ಮ ಇಂಡಿಯನ್ ಕ್ಯೂಸಿನ್, ಅದು ಸೌತ್ ಇಂಡಿಯನ್ನಲ್ಲಂತೂ ಕೊತ್ತಂಬರಿ ಸೊಪ್ಪಿಲ್ಲದೆ ಅಡುಗೆ ರುಚಿನೇ ಅನಿಸಲ್ಲ ಅಲ್ವಾ? ಈಗ ಇದು ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಡ್ಲಾ? ಏನು ಅಂತ ಇದೆ, ದಯವಿಟ್ಟು. ಆಯಿತು, ಇವಾಗ ಎಲ್ಲ ಹೊಂದ್ಕೊಂಡಿದೆ ನೋಡು. ಹೊಂದ್ಕೊಂಡಿದೆ, ಹೌದು. ಬಿಸಿಯಾಗಿರೋ ಅವಲಕ್ಕಿ ವಾಂಗಿಬಾತ್ ರೆಡಿಯಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಚೂರು ದೊಡ್ಡ ಚಮಚ ತೊಗೊಂಡಿದ್ಯಾ? ತಿನ್ನಲ್ರಿ, ರೀಕ್ಯಾಪ್ ನೋಡ್ಕೊಂಬನ್ರಿ, ಕಾಯ್ತೀನಿ. ಅವಲಕ್ಕಿ ವಾಂಗಿಬಾತ್ ಮಾಡುವ ವಿಧಾನ: ಒಂದು ಬಾಣಲೆಯಲ್ಲಿ ಸ್ವಲ್ಪವೇ ಎಣ್ಣೆಯನ್ನು ಹಾಕಿ ಸಾಸಿವೆ, ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಬಾಡಿಸಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಹಾಗೂ ಹೆಚ್ಚಿರುವಂತಹ ತರಕಾರಿಗಳನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿ. ನಂತರ ಸ್ವಲ್ಪ ವಾಂಗಿಬಾತ್ ಪುಡಿ ಹಾಗೂ ನಿಂಬೆಹಣ್ಣನ್ನು ಹಿಂಡಿ ಚೆನ್ನಾಗಿ ಬಾಡಿಸಬೇಕು. ಕೊನೆಯಲ್ಲಿ ನೆನೆಸಿರುವಂತಹ ಅವಲಕ್ಕಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೊಗಚಿದರೆ ಬಿಸಿ ಬಿಸಿಯಾದ ಅವಲಕ್ಕಿ ವಾಂಗಿಬಾತ್ ಸವಿಯಲು ಸಿದ್ಧ. ಇವಾಗ ನಿಜವಾಗ್ಲೂ ತಿಂತಾ ಇದ್ದೀನಿ. ಏನು ಬೇಕು? ಉಪ್ಪು, ಹುಳಿ, ಖಾರ
ಸಾಕ ಎಲ್ಲ ಸಾಕ ನಿಧಾನ ತಿನ್ನು. ಆಹಾ ಹಾ 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 ತೃಪ್ತಳಾದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್. ಮನೇಲಾಗಿದ್ರೆ ನನ್ನ ಮಕ್ಕಳನ್ನ ಕೇಳ್ತಿದ್ದೆ, ಇವಾಗ ನಿನ್ನನ್ನು ಕೇಳ್ತಿದ್ದೀನಿ ಎಲ್ಲ ಸಾಕಾ ಅಂತ. ಯಪ್ಪ, ಇದಕ್ಕೆ ಬೇಕಾದ್ರೆ ಹುಣಸೆ ಹುಳಿನೂ ಹಿಂಡ್ಬೋದಾ? ಹಾಕೋಬೋದು. ಹುಣಸೆಹಣ್ಣು ಹುಳಿನೂ ಹಾಕೋಬೋದು, ಇಲ್ಲ ಲಿಂಬೆಹಣ್ಣು ಹಾಕೋಬೋದು. ಏನಂತ ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಒಂಥರ ಅವಲಕ್ಕಿಲಿ ಮಾಡಿರೋ ಡಿಶ್ ಅಂತ ಗೊತ್ತಾಗಲ್ಲ, ತಿಂದಾಗ ಒಂಥರ ಸಖತ್ ಸ್ಪೆಷಲ್ ಇದೆ. ಓಕೆ, ನೆಕ್ಸ್ಟ್ ಏನು ಕಾದಿದೆ ನನಗೆ? ನೆಕ್ಸ್ಟು ಖಾರನೇ. ಖಾರ? ಸೂಪರ್. ಏನು? ಕಾಯಿ ವಡೆ. ಕಾಯಿ ವಡೆ ಕೇಳೇ ಇಲ್ಲ ತಾನೇ? ಇಲ್ಲ, ಇಲ್ಲಿ ತನಕ ಕೇಳಿಲ್ಲ. ಈಗ ಹೇಳ್ಕೊಡ್ತೀನಿ, ಆಮೇಲೆ ಕೇಳಿಸ್ಕೊ. ಓ ಎಸ್. ಏನೇನು ಬೇಕು ಕಾಯಿ ವಡೆಗೆ? ಅಕ್ಕಿ, ಅರಿಶಿನ, ಉಪ್ಪು, ಹಸಿಮೆಣಸಿನ್ಕಾಯಿ ಹಾಗೂ ತೆಂಗಿನ ತುರಿ. ಹಾಗೂ ಅಷ್ಟೇ? ಅಷ್ಟೇ. ಮತ್ತು ಎಣ್ಣೆ ಒಂದು ಇದ್ದೇ ಇರುತ್ತಲ್ವಾ? ಹಾಂ, ಅಷ್ಟೇ ಅಷ್ಟೇ. ಶುರು ಮಾಡಿ. ಅಷ್ಟೇ, ಶುರು ಮಾಡೋಣ. ಈಗ ಮೊದಲಿಗೆ ಹಾಂ, ನಾವು ಮಿಕ್ಸಿಗೆ ಹಾಕೋಬೇಕು. ಓಕೆ. ಅಕ್ಕಿನ ನಾನು ಅರ್ಧ ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು ಅಂತಂದರೆ, ಅಕ್ಕಿನ ಸ್ವಲ್ಪ ನೆನೆಯೋಕ್ಕಿಂತ ಮುಂಚೆ ಹುರ್ಕೊಂಡು ನೆನೆಸಿದ್ರೆ ನಾವು ಕಾಯಿ ವಡೆ ಮಾಡ್ತೀವಲ್ಲ, ಇನ್ನೂ ಘಮ್ ಅನ್ನತ್ತದು ವಾಸನೆ. ಒಂದು ಸ್ಪೂನ್ ಕೊಡೀಗ. ನಾನು ಅಕ್ಕಿನ ಅರ್ಧ ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ಹುರಿಯೋದು ಅಂದ್ರೆ ಸುಮ್ಮನೆ ಒಂಚೂರು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಅಕ್ಕಿನ ಹುರಿದಾಗ ಏನಾಗುತ್ತೆ, ಸ್ವಲ್ಪ ಬೆಳ್ಳಗಾಗತ್ತಲ್ಲ, ಆಗತ್ತಲ್ಲ, ಅಷ್ಟಾದರೆ ಸಾಕು. ಓಕೆ. ಮತ್ತೆ ಇದಕ್ಕೆ ನಾವು ಆದಷ್ಟು ನೀರು ಹಾಕ್ಕೊಳ್ಳದೆ ಗ್ರೈಂಡ್ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಈ ಕಜ್ಜಾಯಗೆಲ್ಲ ಮಾಡ್ತಾರಲ್ಲ, ಆ ಥರ ಮಾಡ್ಕೋಬೇಕು ಮೊದಲಿಗೆ. ಈಗ ತೆಂಗಿನ ತುರಿ ಒಂದು ಅರ್ಧ ಬಟ್ಲು. ನೀನು ತೆಂಗಿನ ತುರಿ ಒಂದು ಅರ್ಧ ಕಡಿಯಾಗಷ್ಟು, ಅಂದರೆ ಅರ್ಧ ತೆಂಗಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ. ಸೂಪರ್. ಈಗ ತೆಂಗಿನಕಾಯಿ ಹಾಗೂ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ. ಈಗ ಇದಿಷ್ಟು ಗ್ರೈಂಡ್ ಮಾಡ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಓ ಎಸ್ ಪ್ಲೀಸ್. ಅದು ಕಾಯೋ ಹೊತ್ತಿಗೆ ಮಿಕ್ಕಿದ್ದೆಲ್ಲ ಮಾಡ್ಕೊಂಡೇ ಬಿಡ್ಬೋದು. ಹೌದು. ಎಣ್ಣೆನೂ ಹಾಕೊಂಬಿಡೋಣ. ಅದು ಕಾಯೋದೊಳಗೆ ರುಬ್ಕೊಂಬಿಡೋಣ. ಓಕೆ ಓಕೆ. ಒಂದು ಸ್ಪೂನ್ ಕೊಡ್ತೀಯಾ? ಹಾಂ. ಇದು ಯಾರ ಇನ್ವೆನ್ಷನ್ ಇದು ಕಾಯಿ ವಡೆ? ನಿಮ್ಮ ಕಡೆ ಮಾಡ್ತಾರಾ? ಹೌದು, ಸೌತ್ ಕೆನರಾ ಕಡೆ ಜಾಸ್ತಿ. ಹೌದಾ? ನಾನು ಇನ್ನೊಂದು ಚೂರು ನೀರಿದೆ, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕೊಂಡ್ಬಿಡ್ತೀನಿ. ಹಂಗೇನಾರು ಒಂದು ಚೂರು ನೀರಾದರೆ ಒಂದು ಚೂರು ಹಿಂಗೆ ಅಕ್ಕಿ ತೆಕ್ಕೊಂಡು ಹಾಕೊಂಡ್ಬಿಡೋಣ. ಈಗ ಇದಾಗಿದೆ. ಈಗ ಓಕೆ. ಇಲ್ಲೂ ಎಣ್ಣೆ ಕಾದಿದೆ. ಎರಡು ಒಟ್ಟಿಗೆ ಆಯ್ತಲ್ಲ. ನೋಡು ಯಾಕೆ ಕನ್ಸಿಸ್ಟೆನ್ಸಿ ಗೊತ್ತಾ? ನೋಡು, ಈ ಕನ್ಸಿಸ್ಟೆನ್ಸಿ ಬರಬೇಕು. ಅಯ್ಯೋ, ನೀರು ಹಾಕಿದೆ, ಅಕ್ಕಿ ಏನು ನೆಂದಿರುತ್ತೋ ಅಷ್ಟಕ್ಕೆ. ನೋಡು, ಇಷ್ಟು ಗಟ್ಟಿ ಮಿಕ್ಸಿಯಲ್ಲಿ ಆಗತ್ತಾ ಅಂತ ಯೋಚನೆ ಮಾಡ್ತೀವಿ. ಅಕಸ್ಮಾತ್ ಒಂಚೂರು ಏನಾದ್ರು ನೆನೆಸಿರೋದೇ ನೀರು ಜಾಸ್ತಿ ಆದರೆ? ಅಲ್ಲ, ನೆನೆಸಿರೋದನ್ನ ಏನು ಮಾಡಬೇಕು, ಅದು ತೆಕ್ಕೊಂಡ್ಬಿಡ್ಬೇಕು, ಡ್ರೈನ್ ಮಾಡಬೇಕು. ಫುಲ್ ಡ್ರೈನ್ ಮಾಡಬೇಕು. ಅಕ್ಕಿ ಹಿಟ್ಟಲ್ಲಿ ಮಾಡೋದಕ್ಕೂ ಇದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ತುಂಬ ಡಿಫ್ರೆನ್ಸ್ ಇರುತ್ತೆ, ಟೇಸ್ಟಾಗೂ ಆಗಲ್ಲ. ಆಹಾ. ಇದು ಸಣ್ಣ ಮಾಡ್ಕೊಳ್ಳೋಣ ಮೊದಲು. ಈಗ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಆಮೇಲೆ ಅರ್ಶಿನನು ಆಪ್ಷನಲ್ಲು, ಬಟ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಚಿಟಿಗೆ ಹಾಕ್ತಿದ್ದೀನಿ. ನೋಡು, ಇದು ನಾವು ಕೈಯಲ್ಲೇ ಕಲಿಸ್ಕೋಬೇಕು. ಓಕೆ. ನೋಡು, ಕೈಗೆ ಅಂಟೋದಿಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿದೆ. ನೋಡಿ, ಈ ಥರ ಹಿಂಗೆ ಕ್ಲೀನಾಗಿ ಕಲಿಸ್ಕೊಂಡ್ರೆ ಹಿಂಗೆ ಎಣ್ಣೆ ಮುಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಚೆನ್ನಾಗಿ ನಾದ್ಕೋಬೇಕಿನ್ನ. ಸೌತ್ ಕೆನರಾ ಸ್ಪೆಷಲ್ ಕಾಯಿ ವಡೆ. ಏನಕ್ಕೆ ಗೊತ್ತಾ ಈ ಥರ ಮಾಡಿದ್ರು? ಅವಾಗೆಲ್ಲ ಅಕ್ಕಿ ಕಾಯಿ ಇದೆಲ್ಲ ಮನೇಲಿ ಯಥೇಚ್ಛವಾಗಿ ಬೆಳೀತಿದ್ರು. ಹೌದು. ಸೊ ಸಾಯಂಕಾಲ ಹೊತ್ತು ಈ ಥರ ಏನಾದ್ರು ತಿಂಡಿಗಳು ಬೇಕಂದರೆ ಮನೇಲಿರೋವಂಥ ಪದಾರ್ಥಗಳಲ್ಲೇ ಬಳಕೆ ಮಾಡ್ತಿದ್ವಿ. ಇದು ನೋಡು, ಅಕ್ಕಿ ಕಾಯಿ ಮೆಣಸಿನ್ಕಾಯಿ ಎಲ್ಲ ಮನೆಯಲ್ಲೇ ಇರೋದು. ಜೊತೆಗೆ ತುಂಬ ಮಿನಿಮಲ್ ಅಂತ ಏನು
ಎಕ್ಸ್ಟ್ರಾ ಸಾಮಗ್ರಿಗಳೇ ಇಲ್ಲ. ಹೌದು. ಮತ್ತು ಈಗ ಮಳೆಗಾಲ ಬಂದಾಗ ಏನಾಗುತ್ತೆ ಗೊತ್ತಾ, ಮನೇಲಿ ಏನಾದ್ರು ಕರೆದು ತಿಂಡಿ ತಿನ್ಬೇಕನ್ಸುತ್ತೆ. ಅದೇ ಪಕೋಡ, ಅದೇ ಬಜ್ಜಿ, ಅದೇ ಬೋಂಡ ಬದಲು ಈ ಥರ ಡಿಫ್ರೆಂಟಾಗಿ ಮನೇಲಿ ಅಕ್ಕಿ ಇದ್ದೇ ಇರುತ್ತಲ್ವ ಎಲ್ಲರಿಗೂ ಗೊತ್ತಿರೋ ಹಾಗೆ. ಈ ಹದಕ್ಕೆ ಮಾಡ್ಕೋಬೇಕು ನೋಡು, ಗಟ್ಟಿ ಹದಕ್ಕೆ ಹಾಕೋಬೇಕು. ಈಗ ಈ ಹಂತದಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಬಾಳೆ ಎಲೆ ಮೇಲೆ ಹಾಕೊಂಡ್ಬಿಡೋಣ. ಹಾಕೊಂಡು ಕ್ಲೀನಾಗೆ ಹಿಂಗೆ ವೈಪ್ ಮಾಡಿಕೊಂಡು. ಅಲ್ಲ, ಆ ಎಣ್ಣೆ ಅಷ್ಟು ಬಿಸಿ ಇತ್ತು, ಏನು ಬಿಸಿ ತಟ್ಟಲ್ವಾ ನಿಮ್ಮ ಕೈಗೆ? ಏನು ಕತೆ? ಚಮಚದಲ್ಲಿ ಹಾಕ್ಕೊಂಡಲ್ಲ, ಅಲ್ಲಿ ಸೌರ್ತಾ ಇದ್ದೀರಲ್ಲ, ಅದು ಬಿಸಿ ಇಲ್ಲ ಅನಿಸ್ಲಿಲ್ಲ. ಅಯ್ಯಪ್ಪ. ಈಗ ಈ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಬಿಡೋಣ. ನೋಡಿ, ಇದಕ್ಕೆ ಎಣ್ಣೆನೂ ಬೇಕಾಗಿಲ್ಲ ಆ್ಯಕ್ಚುಲಾಗಿ, ಕೈಗೆ ಮುಡ್ಸ್ಕೊಳ್ಳೋಕ್ಕೆ ಅಂಟೋದೇ ಇಲ್ಲ ಇದು. ನಾನು ಹೆಲ್ಪ್ ಮಾಡಲಾ? ಓ ಎಸ್. ನೀವು ಉಂಡೆ ಮಾಡ್ತೀಯಾ? ಮಾಡ್ತೀನಿ. ನೀನು ತಟ್ತೀಯಾ? ಹಾಂ. ಯಾರನ್ನ? ಅಲ್ಲ, ವಡೆನ. ನೋಡು, ಎರಡೆರಡು ಹಿಂಗೆ ಮಾಡ್ಕೊಂಬಿಡ್ಬೋದು. ಓಕೆ. ಆದಷ್ಟು ಸ್ವಲ್ಪ ದಪ್ಪ ಇರಲಿ, ಓಕೆ. ತುಂಬ ತೆಳುನೂ ಬೇಡ ಇದು. ನೀ ಅದು ಮಾಡಿಕೊಡು. ನಾನು ಅಷ್ಟರೊಳಗೆ ಇದು ಬಾಣಲೆಗೂ ಹಾಕ್ತೀನಿ, ಇದನ್ನು ಮಾಡೋಣ. ಓಕೆ. ನೋಡು, ಈ ಹಂತದಲ್ಲಿ ಪೂರಿ ಕರ್ದಂಗೆ ಪುಟ ಹಾಗೆ ಒಂದು ಸ್ಪೂನ್ ಕೊಡೆ. ವಾವ್, ನೋಡು, ಪೂರಿ ಥರನೇ. ಹೌದು, ಉಬ್ಬತ್ತೆ ಚೆನ್ನಾಗಿ. ಲಟ್ಸಿಲ್ಲ ಅಷ್ಟೇ, ತಟ್ಟಿದ್ವಿ. ಇನ್ಸ್ಟೆಂಟ್ ಕಣೆ ಇವೆಲ್ಲ. ಚೆನ್ನಾಗಿದೆ ತಾನೆ? ಫಸ್ಟ್ ಒನ್ ಹಿಂಗೆ ಅನಿಸುತ್ತೆ, ಆಮೇಲೆ ಚೆನ್ನಾಗಿ ಉಬ್ಕೊಂಬರುತ್ತೆ. ನೋಡು, ಎರಡು ಕಡೆನೂ ಉಬ್ಬತ್ತೆ. ನಿಧಾನ ಬೇಯೋದು ಸ್ವಲ್ಪ? ಆ ಥರ ಏನಿಲ್ಲ, ಬೇಗ ಬೇಯತ್ತೆ ಇದು. ಫಸ್ಟ್ ಒನ್ ಏನಂತಂದರೆ ಸ್ವಲ್ಪ ಯಾವುದೇ ಕರೆದ ತಿಂಡಿ ಆಗಲಿ, ದೋಸೆ ಆಗಲಿ, ಫಸ್ಟ್ ಒನ್ ಅಷ್ಟು ಇದಾಗಿ ಬರೋದಿಲ್ಲ. ಇಷ್ಟು ದೊಡ್ಡದು ಪರವಾಗಿಲ್ವಾ? ಇಲ್ಲ, ಇನ್ನೊಂಚೂರು ಚಿಕ್ಕದು ಮಾಡು. ವಾವ್. ಇದಕ್ಕೆ ನೆಂಚಕ್ಕೇನು ಬೇಕಾಗಿಲ್ವಾ? ನೆಂಚ್ಕೊಳ್ಳೋಕೆ ಏನು ಬೇಡ ಇದಕ್ಕೆ. ವಾವ್, ಅಕ್ಕಿ ಇದೆ, ಕಾಯಿ ಇದೆ, ಚೆನ್ನಾಗಿ ಬರುತ್ತಲ್ವಾ? ಚೆನ್ನಾಗಿ ಉಪ್ತು. ಮತ್ತು ಇದು ಕೆಂಪಾಗ ಅವಶ್ಯಕತೆ ಇಲ್ಲ. ಇದೇನಂತಂದರೆ ಅಕ್ಕಿ ನೆನೆಸಿರೋದಲ್ವಾ, ನಿನಗೆ ಅಷ್ಟೊಂದು ಜಾಸ್ತಿ ಕರಿಬಾರ್ದು. ಜಾಸ್ತಿ ಕರೆದ್ರೆ ಏನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ. ಇದಾದರೆ ಸಾಫ್ಟ್ ಆಗಿರುತ್ತೆ. ವಾವ್. ಓಕೆ. ಈಗ ಇನ್ನೊಂದೆರಡು ತಟ್ಕೊಂಡ್ಬಿಡ್ತೀನಿ. ನೀ ಕರಿತೀಯಾ? ಕರಿತೀನಿ. ಏನು ಅಂಟ್ತಾನೆ ಇಲ್ಲ ಒಂಚೂರು ಕೈ? ಹೌದು. ನೋಡು, ಇಷ್ಟೇ. ಇದು ಹಾಕ್ತೀನಿ. ಮೇಲ್ಗಡೆ ಪ್ರೆಸ್ ಮಾಡು. ಹಾಗೆ ತುಂಬ ಪ್ರೆಸ್ ಮಾಡಬಾರ್ದು, ದೂರ ಪ್ರೆಸ್ ಮಾಡಬೇಡ. ಪ್ರತಿಮಾ, ಒಂದು ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಶ್ಯೂರ್, ತಗೋ. ವೀಕ್ಷಕರೇ, ಕಾಯಿ ವಡೆ ರೆಡಿ ಆಗ್ತಾ ಇದೆ. ನನಗಂತೂ ಇದು ತುಂಬ ಹೊಸದಾಗಿ ಕಾಣ್ತಾ ಇದೆ. ಇದು ಪೂರ್ತಿಯಾಗಿ ರೆಡಿ ಆಗೋಕ್ಕೆ ಮುಂಚೆ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ಯು ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಯಿ ವಡೆ ರೆಡಿಯಾಗಿದೆ ನಿನಗೋಸ್ಕರ. ನೋಡು, ನಿಂಚರನೇ ಪಾಪ, ನಿಂತರನೇ ಉಬ್ಕೊಂಡಿದ್ದಾನೆ. ಅಯ್ಯೋ, ಚಿನ್ನ ಜಾಸ್ತಿ ಉಬ್ಬಿಸ್ತಾ ಇದ್ದೀರಾ ಈಗ? ತಗೋ. ಕಾಯಿ ವಡೆ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳು. ಯಾರು ಕಾಯಿ ವಡೆ ಅಂತ ಹೆಸರಿಟ್ರೋ? ಕಾಯಿ ಪೂರಿ ಅನ್ಬೋದಿತ್ತು. ಆಗಿನ ಕಾಲದವರು ಕಾಯಿ ವಡೆ ಅಂತ ಹೆಸರಿಟ್ಟಿದ್ದಾರೆ. ಹಿಂಗೆ ಅಥವಾ ಹಿಂಗೆ ಒಡೆದ್ಬಿಟ್ಟು ನಾಜೂಕಾಗಿ ತಿನ್ಬೇಕಾ? ನಾಜೂಕ್ ಗೀಜುಕೆಲ್ಲ ನಿಮಗೆ ಬರಲ್ಲ, ಹಂಗೆ ತಿನ್ನು. ಒಳಗೆ ನೋಡ್ತಾ ಇದೆಯಾ? ನಾನು ಕಾಣಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದೆಯಾ? ಏನಪ್ಪ ಇದು ಒಂಥರ ನಂಗೆ ಸಖತ್ ಡಿಫ್ರೆಂಟ್ ಅದ. ತುಂಬ ಹಳೇ ಕಾಲದ ತಿಂಡಿ. ಇರ್ತೀನೋ. ಯಾಕೆ ಸುಮ್ಮನೆ ನಿಂಗೆ ಬೇಜಾರು ಮಾಡ್ಕೊಡೋದು? ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ, ಬಟ್ ಇದು ಫುಲ್ ಗರಿ ಆಗಲ್ವಾ? ಅಂದರೆ ಸ್ವಲ್ಪ ಹೊತ್ತು ಬಿಟ್ಟರೆ ಗರಿ ಆಗುತ್ತೆ, ಬಟ್ ಗರಿ ಆದರೆ ಚೆನ್ನಾಗಿರಲ್ಲ. ಸಾಫ್ಟ್ ಆಗಿ ಹಿಂಗೆ ತಿಂದರೆ ಚೆನ್ನಾಗಿದೆ. ಅಲ್ಲ, ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಬೇಕಾದರೆ ಕಾಯಿ ಚಟ್ನಿನೂ ಮಾಡ್ಕೋಬೋದು, ಬಟ್ ಇದಕ್ಕೇನು ಅವಶ್ಯಕತೆ ಇಲ್ಲ. ಅದೇನು ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಬಟ್ ನನಗೇನು ಡೌಟ್ ಇತ್ತು ಅಂದರೆ, ಇದು ಮಾಮೂಲಿ ವಡೆ ಥರ ಫುಲ್ ಗರಿ ಅಂತ ಇಲ್ಲ, ಒಂಥರ ಮೆತ್ತಿಗೆ ಒಂಥರ ಕಚ್ಚಾ ಅಂತ ಸಿಗ್ತಾ ಇದೆ. ಅದೊಂಥರ ಸಕ್ಕದಾದೆ. ವೀಕ್ಷಕರೇ,
ಇದು ತಿಂತಾ ಇರ್ತೀನಿ ಅಷ್ಟರಲ್ಲಿ ಕಾಯಿ ವಡೆ ಹೇಗೆ ಮಾಡೋದು ಅಂತ ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಕಾಯಿ ವಡೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಗಂಟೆ ನೆನೆಸಿರುವಂತಹ ಅಕ್ಕಿ, ತೆಂಗಿನಕಾಯಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ರುಬ್ಬಿಕೊಳ್ಳಬೇಕು. ಈ ಮಿಶ್ರಣಕ್ಕೆ ಉಪ್ಪು ಹಾಗೂ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು. ನಂತರ ಈ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಬಾಳೆ ಎಲೆಯ ಮೇಲೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಕಾಯಿ ವಡೆ ಸವಿಯಲು ಸಿದ್ಧ. ತುಂಬ ಚೆನ್ನಾಗಿದೆ. ಸೌತ್ ಕೇಂದ್ರ ಅಡುಗೆನೇ ಅಡುಗೆ ರೀ, ಏನೇ ಅನ್ನಿ ಸೂಪರು. ಕಾಲರ್ ಇಲ್ಲ. ಸಕ್ಕಲ್ಲ ಪ್ರತಿಮಾ, ಇಷ್ಟೋ ತನಕ ನಮ್ಮ ಜೊತೆ ಇದ್ದು 2 ಒಳ್ಳೊಳ್ಳೆ ರೆಸಿಪಿನ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ವೆಲ್ಕಮ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓ, ಜಾಗ ಖಾಲಿ ಮಾಡು ಅಂತಿದ್ಯಾ? ಅಲ್ಲಿವರೆಗೂ ಬಾಯ್ 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 ಬಾಯ್. ಹೋಗ್ಬಿಡಿ ಒಂದು ನಿಮಿಷ, ಇನ್ನೂ ಮುಗ್ದಿಲ್ಲ ನಮ್ಮ ಪ್ರೋಗ್ರಾಮು. ಇನ್ನೂ ಒಂದು ಅರ್ಧ ಗಂಟೆ ಬಾಕಿ ಇದೆ. ಇನ್ನೂ ಒಬ್ರು ಬರ್ತಾರೆ. ಯಾರು ಬರ್ತಾರೆ ಕಾಯ್ತಾ ಇರಿ. ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ಬ್ರೇಕ್ ತಗೊಳಕ್ಕೆ ಮುಂಚೆ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಆರ್ಟಿಸ್ಟ್ ಇರ್ತಾರೆ ಅಂತ ಹೇಳಿದ್ದೆ. ಯಾರು ಇವರು ಅಂತ ಅಂದರೆ, ಆ್ಯಕ್ಚುಲಿ ಫಸ್ಟ್ ಎಲ್ಲರಿಗಿಂತ ಹೇಳಬೇಕು ಅಂದರೆ, ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನನಗೆ ಬಹಳ ಹತ್ತಿರವಾದಂತಹ ಸ್ನೇಹಿತೆ. ಸದ್ಯಕ್ಕೆ ಇವರು ಸುವರ್ಣ ವಾಹಿನಿಯಲ್ಲೇ ಬರ್ತಾ ಇರುವಂತಹ ಧಾರಾವಾಹಿ ಕರ್ಪೂರದ ಗೊಂಬೆಯಲ್ಲಿ ಶ್ರಾವಣಿ ಅನ್ನೋ ಪಾತ್ರವನ್ನು ವಹಿಸಿದ್ದಾರೆ. ಈ ಸೀರಿಯಲ್ನ ಹೀರೋಯಿನ್ ಅಂತಲೇ ಹೇಳಬೇಕು. ಆದರೂ ಜಾಸ್ತಿ ಬಿಲ್ಡಪ್ ಕೊಡೋದು ಬೇಡ, ಅವ್ರನ್ನ ಆದಷ್ಟು ಬೇಗ ಇಲ್ಲಿ ಕರ್ಸ್ಕೊಂಡ್ಬಿಡೋಣ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನಿತ್ಯ. ಸೊ ಲೆಟ್ಸ್ ವೆಲ್ಕಮ್ ನಿತ್ಯ. ಏನಮ್ಮ ಕರೆಯೋಕ್ಕೆ ಮುಂಚೆನೇ ಬಂದ್ಬಿಟ್ಟಿದ್ಯಾ? ವಂಡರ್ಫುಲ್. ಐ ಆಮ್ ಗ್ರೇಟ್. ಗಿವ್ ಮಿ ಅ ಹಗ್. ಹೇಳ್ತಾ ಇದ್ದೆ ನಾನು, ತುಂಬ ಒಳ್ಳೆ ಫ್ರೆಂಡು ನಿತ್ಯ ಅಂತೆಲ್ಲ. ನಿಜ ತಾನೆ? ಹೌದಮ್ಮ. ಸೂಪರ್. ಸೊ ಹೇಗೆ ನಡೀತಾ ಇದೆ ಕರ್ಪೂರದ ಬೊಂಬೆ? ತುಂಬ ಚೆನ್ನಾಗಿದೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಲ್ಲಿ ಯಾರ್ಯಾರು ಏನು ವರ್ಕ್ ಮಾಡ್ತಾರೋ ತುಂಬ ಖುಷಿಯಿಂದ ಇರ್ತೀವಿ. ದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಏನು ಪಾತ್ರ ಅದು ಅಂತ? ಆ್ಯಕ್ಚುಲಿ ಇದರಲ್ಲೂ ಆ್ಯಸ್ ಯೂಶುವಲ್ ನನಗೆ ಪಾಸಿಟಿವ್ ರೋಲೇ ಕೊಟ್ಟಿದ್ದಾರೆ. ಸೊ ಅಂದರೆ ಜಾಸ್ತಿ ಅಳೋದಿಲ್ಲ ಕಂಪೇರ್ ಟು ಅದರ್ ಸೀರಿಯಲ್ಸ್. ಜಾಸ್ತಿ ಅಳೋದಿಲ್ಲ, ಒಂಥರ ಧೈರ್ಯವಂತೆ. ಆಮೇಲೆ ಮನೆ ಜವಾಬ್ದಾರಿ ಎಲ್ಲ ನಾನೇ ನಡೆಸ್ಕೊಂಡು ಹೋಗ್ತಿರ್ತೀನಿ. ಆಮೇಲೆ ತುಂಬ ಬಡವ್ರ ಹುಡುಗಿ. ನಮ್ಮಮ್ಮ ಹೂವು ಮಾರ್ತಿರ್ತಾರೆ, ನಾನು ಹೆಲ್ಪ್ ಮಾಡ್ತಿರ್ತೀನಿ ಹೂವು ಮಾರ್ತಾ. ಸೊ ಹಾಗೆ ನೀನು ನೋಡಿಲ್ವಾ ಒಂದು ಎಪಿಸೋಡ್? ಹಾಗಾದ್ರೆ ಅಲ್ಲ, ನೋಡ್ತೀನಿ, ಇವತ್ತಿಂದ ನೋಡ್ತೀನಿ. ನಿನಗೂ ಹೇಗೆ ಕೇಳ್ತಿದ್ಯಾ? ಅಲ್ಲ, ಆಡಿಯನ್ಸ್ಗೆ ತಿಳಿಸ್ಕೊಡ್ಬೇಕಲ್ಲ, ನಾನೇ ಎಲ್ಲ ಹೇಳ್ಬಿಟ್ರೆ ಹೇಗೆ ಅಂತ ಅಷ್ಟೇ. ಓಕೆ. ಸೊ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ನನಗೋಸ್ಕರ ಏನು ಮಾಡ್ಕೊಡ್ತೀಯ? ಫಸ್ಟ್ ಬಂದು ದಾಳಿಂಬೆ ಗೊಜ್ಜು. ಡಪ್ಪಾವಿ. ಒಂದಿನ ಶೂಟಿಂಗ್ ಟೈಮಲ್ಲಿ ನೀನು ನಂಗೆ ಹೇಳಿದ್ದೆ, ಈ ಥರ ಮನೇಲಿ ಮಾಡಿದ್ದೆ ದಾಳಿಂಬೆ ಗೊಜ್ಜು, ತುಂಬ ಚೆನ್ನಾಗಿತ್ತು ಅಂತ. ಆ್ಯಂಡ್ ಅವತ್ತಿಂದ ಕೇಳ್ತಿದ್ದೆ. ಇವತ್ತು ಅದಕ್ಕೆ ಕಾಲ ಖಂಡಿತ ಇವತ್ತು ಮಾಡ್ಕೊಡ್ಬೇಕು. ಸೂಪರ್. ಸೊ ಏನೇನು ಬೇಕು ದಾಳಿಂಬೆ ಗೊಜ್ಜಿಗೆ? ದಾಳಿಂಬೆ ಗೊಜ್ಜಿಗೆ ದಾಳಿಂಬೆ ಅಫ್ಕೋರ್ಸ್, ಹುಣಸೆ ಹಣ್ಣಿನ ರಸ, ಸಾಲ್ಟ್, ಮತ್ತು ಕರಿಬೇವು ಸೊಪ್ಪು, ರೆಡ್ ಚಿಲ್ಲೀಸ್, ಉದ್ದಿನ ಕಾಳು, ಕಡಲೆಬೇಳೆ, ಮೆಂತ್ಯ, ಮತ್ತು ಇದು ಸಾಸಿವೆ, ಜೀರಿಗೆ, ಬೆಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ. ಸೊ ಸ್ಟಾರ್ಟ್ ಮಾಡಿಡೋಣ. ಯಾಕೆ ನಿತ್ಯ ಅಷ್ಟು ಬ್ಲಶ್ ಆಗ್ತಾ ಇದೆಯಾ? ಬ್ಲಶ್ ಅಲ್ಲ, ಭಯ ಆಗ್ತಿದೆ. ಯಾಕೆ ಭಯ? ಮನೇಲಿ ಅಡುಗೆ ಮಾಡಲ್ವಾ? ಇಲ್ಲ, ಖಂಡಿತ ಮಾಡ್ತೀನಿ. ಆ್ಯಕ್ಚುಲಿ ಜಾಸ್ತಿ ಮಾಡಿದೆ ನಾನ್ ವೆಜ್ಜು. ಸೊ ಈ ವೆಜಿಟೇರಿಯನ್ಸ್ ಎಲ್ಲ ಸ್ವಲ್ಪ ಭಯ ನನಗೆ. ಉಪ್ಪು ಖಾರ ಅದೆಲ್ಲ ನೋಡು, ನೀನು ಏನು ಮಾಡಿಕೊಟ್ರು ನಾನು ತಿನ್ನಲೇಬೇಕು. ನಾನು ಇರೋದೇ ಅದಕ್ಕೆ. ಅಲ್ಲ, ತಿಂತೀನಿ ಅಂದರೆ ಇಷ್ಟಪಟ್ಟು. ಚೆನ್ನಾಗಿದ್ದೇ ಇರುತ್ತೆ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಓಕೆ, ಇದನ್ನು ನಾನು ಹೇಳ್ತೀನಿ ಒಂದ್ಸಲ. ಇವಾಗ ಸದ್ಯಕ್ಕೆ ಒಂದು ಪ್ಯಾನ್ ಒಲೆ ಹಚ್ಕೊಳ್ಳೋಣ. ಓಕೆ ಓಕೆ. ಮೀಡಿಯಮ್ ಊರಿನಲ್ಲೇ ಇರಲಿ. ಇಲ್ಲಿನ ಮೀಡಿಯಮ್ಮ. ಒಂದು ನಿಮಿಷ. ಫಸ್ಟು ಈ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಎಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಓಕೆ. ಸ್ಪೂನ್ ಕೊಡ್ತೀನಿ. ಡ್ರೈ ಆಗಿ ಹುರ್ಕೋಬೇಕಾ ಅಥವಾ ಎಣ್ಣೆಯಲ್ಲಿ ಹುರ್ಕೋಬೇಕಾ? ಇಲ್ಲ, ಡ್ರೈ. ಮಿಕ್ಸಿ ಜಾರ್ ಇಟ್ಕೊಂಬಿಡೋಣ, ಯಾಕಂದರೆ ಡೈರೆಕ್ಟಾಗಿ ಮಿಕ್ಸಿ. ಓಕೆ, ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಡೈರೆಕ್ಟಾಗಿ. ಮನೇಲಿ ಅಡುಗೆ ಮಾಡ್ಬೇಕಾದ್ರೆ ಯಾರು ಈ ಥರ ಹೆಲ್ಪ್ ಮಾಡ್ತಾ ಇರಬೇಕಾ? ಆ ಥರ ಏನಿಲ್ಲ. ಇದು ಒಂದು 2 ಸ್ಪೂನ್ಸ್ ಜಾಸ್ತಿನೇ ಹಾಕೊಳ್ಳೋಣ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಜಾಸ್ತಿ ಅಂದರೆ ಎಷ್ಟು ಹಾಕೋಬೇಕು? ಒಂದು 2.5 ಸ್ಪೂನ್ ಸಾಕಾ? ಓಕೆ. ಸೊ ಉದ್ದಿನ ಬೇಳೆ ಇಷ್ಟು ಬೇಕಾಗತ್ತಲ್ಲ? ಗೊಜ್ಜುಗಳಿಗೆ ಯೂಶಲಿ ಬೇಳೆಗಳು ಅವೆಲ್ಲ ಧಾರಾಳವಾಗಿ ಚೆನ್ನಾಗಿ. ಎಸ್ಪೆಷಲಿ ಉದ್ದಿನ ಬೇಳೆ ಅಂತೂ ಘಮ್ ಅಂತ ಇರ್ತದೆ. ನಿತ್ಯ ಬೇರೆ ಭಾಷೆಯಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಅಂತೆ. ಎಸ್.
ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿದೆ? ನಾನೊಂದು ತಮಿಳ್ ಸೀರಿಯಲ್ ಆಲ್ರೆಡಿ ಮುಗಿಸಿದ್ದೀನಿ, ಸೊ ಇನ್ನೊಂದು ಮಾಡ್ತಿದ್ದೀನಿ ಹೊಸದು. ಅಲ್ಲೂ ತುಂಬ ಚೆನ್ನಾಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಹೆದರಿಕೆ ಆಗ್ತಿತ್ತು, ಹೇಗೆ ಹೊಸ ಜನ, ಹೊಸ ಭಾಷೆ ನಂಗೆ ಫಸ್ಟ್ ಒಂಚೂರು ಬರ್ತಿರ್ಲಿಲ್ಲ, ಅಂದರೆ ಅರ್ಥ ಆಗ್ತಿತ್ತು ಅಷ್ಟೇ, ಮಾತಾಡೋಕ್ಕೆಲ್ಲ ಬರ್ತಿರ್ಲಿಲ್ಲ. ಇವಾಗ ಒಂದು 60% ಬರುತ್ತೆ. ವಾವ್, ಓಕೆ. ಓಕೆ, ಒಂದು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡು. ಯಾ, ಎಲ್ಲ ಒಂದೊಂದಾಗಿ ಹುರ್ಕೊಳ್ಳೋದಾ? ಒಂದೊಂದು. ಓಕೆ, ಸಪ್ರೇಟಾಗಿ ಹುರ್ಕೊಂಡು ಚೆನ್ನಾಗಿ ಹಾಕೊಳ್ಳೋದು. ಇದು ಕಡಲೆಬೇಳೆ ಸ್ವಲ್ಪ ಹಾಕೋಣ. ಓಕೆ. ಸೊ ಅಪ್ಪ ಅಮ್ಮ ತಂಗಿ ಬಗ್ಗೆ? ತಂಗಿ ಗೊತ್ತಿಲ್ವಾ? ನನಗೆ ಗೊತ್ತಪ್ಪ, ನನಗೆ ಗೊತ್ತು. ಓಕೆ, ನೀನೇ ಹೇಳ್ಬಿಡು. ಓಕೆ, ಇವ್ರ ತಂಗಿ ಆ್ಯಕ್ಚುಲಿ ಇವ್ರ ಹೆಸರು ಬಿಂದ್ಯಾ, ಬಟ್ ಫಿಲ್ಮ್ಗಳಿಗೋಸ್ಕರ ಅವ್ರ ಹೆಸರೇನು? ರಚಿತಾ. ಫಿಲ್ಮ್ಗಳಿಗೋಸ್ಕರ ರಚಿತಾ ಅಂತ. ಶಿ ಇಸ್ ಅ ವಂಡರ್ಫುಲ್ ಹೀರೋಯಿನ್. ಇವಾಗ ಬುಲ್ಬುಲ್ ಚಿತ್ರದ ನಾಯಕಿ. ಸೊ ನೋಡಕ್ಕೆ ಸ್ವಲ್ಪ ಇವಳ ಥರಾನೇ ಇದ್ದಾರೆ ಅವರು. ಈಗ ಮೆಂತ್ಯ ಹಾಕೊಂಡಿದ್ದೀನಿ ಸ್ವಲ್ಪ, ಯಾಕಂದ್ರೆ ಕಹಿ ಬಂದ್ಬಿಡುತ್ತಲ್ಲ. ಓಕೆ, ಸೊ ಒಂಚೂರು ಸಾಕು. ನಂಗೆ ಕಹಿ ಜಾಸ್ತಿ ಇರಬಾರ್ದು, ಗೊತ್ತಿಲ್ಲ. ಸ್ವಲ್ಪಮ್ಮ. ಓಕೆ, ಸೊ ಅಕ್ಕ ತಂಗಿರು ಇಬ್ಬರು ಸೂಪರ್ ಡಾನ್ಸರ್ಸು ಆ್ಯಂಡ್ ತುಂಬ ಚೆನ್ನಾಗಿದ್ದಾರೆ ಅಲ್ವಾ? ಅಕ್ಕ ತಂಗಿರ ಮಧ್ಯೆ ನಿಮ್ಮ ರಿಲೇಷನ್ಶಿಪ್ ನಂಗೆ ನೋಡಿದ್ರೆ ನನಗೂ ಖುಷಿ ಆಗುತ್ತೆ. ಐ ಫೀಲ್ ನನಗೂ ಒಂದು ತಂಗಿ ಬೇಕಿತ್ತಪ್ಪ ಅಂತ ಅನ್ಸುತ್ತೆ ಅವ್ರನ್ನ ನೋಡ್ತಾ ಇದ್ರೆ. ಹೌದು ಪಾಪ, ಬುಲ್ಬುಲ್ ಸಿನಿಮಾ ಅವಳಿಗೂ ಹೊಸದಾಗೆ ಸಿನಿಮಾಗೆ ಎಂಟ್ರಿ ಕೊಡ್ತಿದ್ಲು. ಸೊ ಅವಳಿಗೂ ಹೀಗೆ ಮಾಡು ಹಾಗೆ ಮಾಡು, ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಲಿ ಹುಷಾರಾಗೆ ಈ ಥರ ಆ ಥರ ಎಲ್ಲ ಹೇಳ್ತಿರ್ತೀನಿ ನಾನು. ಗುಡ್. ಓಕೆ, ಸೊ ನೆಕ್ಸ್ಟ್ ಏನು ಬೇಕು? ನೆಕ್ಸ್ಟ್ ಬಂದು ಜೀರಿಗೆ. ಓಕೆ, ನಿತಿನ್ಗೆ ಸಿನಿಮಾಸಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ತುಂಬ ಇದೆ ಆ್ಯಕ್ಚುಲಿ, ಆಫರ್ಸ್ ಬರ್ತಿದೆ. ನೋಡೋಣ ಯಾವ ಥರ ಹೀರೋಯಿನ್ ಆಗೇ ಮಾಡಬೇಕು ಅಂತನಾ ಅಥವಾ ಕ್ಯಾರೆಕ್ಟರ್? ನಿನ್ನ ನೋಡಿದ್ರೆ ಹೀರೋನ ಕಾಣಿಸ್ತಾ ಕ್ಯಾರೆಕ್ಟರ್ ರೋಲ್ ಮಾಡೋ ಥರ? ಇಲ್ಲಪ್ಪ, ಕ್ಯಾರೆಕ್ಟರ್ ರೋಲ್ಸ್ ಅಂದರೆ ಅಫ್ಕೋರ್ಸ್ ಅದಕ್ಕೂ ಪ್ರಾಮಿನೆನ್ಸ್ ಇರುತ್ತೆ, ದಟ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಬಟ್ ವಾಟ್ ಈಸ್ ಯೋರ್ ಇಂಟ್ರೆಸ್ಟ್ ಅಂತ? ಹೀರೋಯಿನ್ ಹೀರೋಯಿನ್ ರೋಲ್ ಮಾಡಲೇಬೇಕು ಅಂತ ನನಗೂ ಆಸೆ ಇದೆ, ಬಟ್ ನೋಡೋಣ, ಇನ್ನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ಓಕೆ, ವೆರಿ ಗುಡ್. ಒಳ್ಳೊಳ್ಳೆ ಆಫರ್ಗಳು ಬರಲಿ ಅಂತ ಈಗಲೇ ಆಲ್ ದಿ ಬೆಸ್ಟ್ ಹೇಳ್ಬಿಡ್ತಾ ಇದ್ದೀನಿ. ಈಗ ಸ್ವಲ್ಪ ರೆಡ್ ಚಿಲ್ಲೀಸ್ ಹಾಕೋಣ, ಯಾಕಂದರೆ ನನ್ನ ಹತ್ರ ಚಿಲ್ಲಿ ಪೌಡರ್ ಇದೆ. ಓಕೆ, ಅದಕ್ಕೆ ಇದು ಬ್ರೇಕ್ ಮಾಡಿ ಹಾಕ್ಬೇಕಾ? ಹೆಲ್ಪ್ ಮಾಡೇಮ್ಮ, ಅದೇ ಹೊಸದಾಗಿ ಇದೆಲ್ಲ ಕಲ್ತಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಬೇಕು. ಬ್ರೇಕ್ ಅಲ್ಲ, ಇದಕ್ಕಿಂತ ಏನೋ ಸ್ವಲ್ಪ ಹಾಕು. ಆ್ಯಕ್ಚುಲಿ ನಿನಗೆ ನಿನ್ನ ತಂಗಿಗೆ ತುಂಬ ರಿಸೆಂಬ್ಲೆನ್ಸ್ ಇದೆ ಅಲ್ವಾ? ಹೌದು. ಎಷ್ಟೊಂದು ಸತಿ ಈ ಜನನೂ ಕನ್ಫ್ಯೂಸ್ಡ್ ಆಗೋಗಿದ್ದಾರೆ. ನಾನು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ, ಮೇಡಮ್ ನೀವೇ ಅಲ್ವಾ ಬುಲ್ಬುಲ್ ಹೀರೋಯಿನ್ ಅಂತಾರೆ. ನಾನು ಎಷ್ಟೊಂದು ಜನ ಹೂ ಅಂತಾರೋ ಹೇಳ್ಬಿಡ್ತೀನಿ. ಶೋ ಕಳ್ಳಿ, ಸುಮ್ಮನೆ ಮೈಲೇಜ್ ತಗೊಳ್ಳೋದು. ಇಲ್ಲ, ಕೆಲವ್ರಿಗೆ ಇಲ್ಲ, ನನ್ನ ತಂಗಿದಕ್ಕೆ ಇಲ್ಲ, ಒಬ್ಬರು ಒಂದೇ ಥರ ಕಾಣಿಸ್ತೀರಾ. ಹೌದು. ಸೊ ಇವಾಗ ಓಕೆ, ಇದನ್ನು ಆಫ್ ಮಾಡ್ಕೊಡೋಣ. ಸೊ ನೆಕ್ಸ್ಟ್ ಬಂದು ಒಣ ಕೊಬ್ಬರಿ. ಇದನ್ನೇನು ಹುರ್ಕೊಳ್ಳೋದು ಬೇಕಿಲ್ವಾ? ಇದನ್ನೇನು ಹುರ್ಕೊಳ್ಳೋದು ಬೇಕಿಲ್ಲ, ಇದು ಒಣ ಕೊಬ್ಬರಿ ಆಗಿರೋದ್ರಿಂದ ಅಲ್ಲಿ ತುರಿದು ಹಾಕಬೇಕು. ಓಕೆ. ಆ್ಯಂಡ್ ಒಣ ಕೊಬ್ಬರಿ ಹಾಕಿದ್ರೇ ಒಂಥರ ತುಂಬ ದಿನ ಇಟ್ಕೊಳ್ಬೋದು. ಈ ಕಾಯಿ ಹಾಕಿದ್ರೆ ಬೇಗ ವಾಸನೆ ಬರಲ್ಲ, ಅದಕ್ಕೆ ಇಷ್ಟು ಹಾಕೊಂಡ್ಬಿಡೋಣ. ಓಕೆ, ಯಾ, ಜಾಸ್ತಿ ಹಾಕಿದಷ್ಟು ಟೇಸ್ಟ್. ಸ್ವಲ್ಪ ನೀರು ಸ್ವಲ್ಪ ಹಾಕು. ಸಾಕು. ಇನ್ನೂ ನಾನೇ ಮಾಡ್ಲಾ ಅಥವಾ ನಿನ್ನ? ಓಕೆ. ನಿತ್ಯ ಮನೇಲಿ ಹೇಗಿರ್ತಾರೆ? ಒಂದು ನಿಮಿಷ, ಇನ್ನೊಂದು ರೌಂಡ್. ಇನ್ನೊಂದು ರೌಂಡ್ ಏನಾರ ಕೂಗ್ಸಿದ್ರೆ ಘಮ್ ಅಂತ ಬರ್ತಾ ಇದೆ, ಈ ರುಬ್ಬಿರೋ ಮಿಶ್ರಣದ ಘಮ. ಹೌದಾ? ಇನ್ನೊಂದು ಸ್ಪೂನ್ ಕೊಡು. ಸುಮಾರು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಿತ್ಯ ವಾಸ್ ಅ ವಂಡರ್ಫುಲ್ ಡಾನ್ಸರ್ ಆ್ಯಂಡ್ ಟ್ರೈನ್ಡ್ ಕ್ಲಾಸಿಕಲ್ ಡಾನ್ಸರ್ ಅಲ್ವಾ? ಸೊ ನಿಮ್ಮ ಡಾನ್ಸ್ ಕೆರಿಯರ್ ಬಗ್ಗೆ ಅಥವಾ ಡಾನ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳು. ನಮ್ಮ ಅಪ್ಪನ ಈಸ್ ಆಲ್ಸೋ ಅ ಪ್ರೊಫೆಷನಲ್ ಕ್ಲಾಸಿಕಲ್ ಡಾನ್ಸರ್. ಸೊ ನಾನು ಡಾನ್ಸ್ ಕಲ್ತಿದ್ದೆಲ್ಲ ಅಪ್ಪನ ಜೊತೆನೆ. ಓಕೆ. ಒಂಚೂರು ಕರಿಬೇವು ಹಾಕೋಣ, ನನಗೆ ಸ್ವಲ್ಪ ಭಯ. ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ಹಾಕ್ಕೊಳ್ಳಿ.
ಸ್ವಲ್ಪ ನೀರು ಹಾಕ್ಲಾ? ಹಾಂ ಅಂದರೆ ನೀವೇ ಗೊಜ್ಜು ಸ್ವಲ್ಪ ನೀರು ತಗೊಳುತ್ತೆ ನೀವು. ಹಾಂ 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 ಸಾಕು ಸಾಕು ಸಾಕು. ದಾಳಿಂಬೆ ಇದಕ್ಕೆ ಸೀರೆ ಡೈರೆಕ್ಟಾಗಿ ಹಾಕ್ಬಿಡೋದಾ? ಇಲ್ಲ ಇಲ್ಲ, ಅದು ಸ್ವಲ್ಪ ಅರ್ಧ ಕಪ್ ದಾಳಿಂಬೆನ ಹಾಗೆ ಇಟ್ಕೋಬೇಕು, ಇನ್ನು ಅರ್ಧನ ಸ್ವಲ್ಪ ಒಂದು ರೌಂಡ್ ಅಷ್ಟೇ ಮಾಡಿಬಿಡಿ ಹಾಗಾದರೆ. ಓಕೆ, ಇದು ಸ್ವಲ್ಪ ಫ್ರೈ ಮಾಡ್ತೀವಿ. ಫುಲ್ ಬಿಟ್ಟೇ ಬಿಟ್ರು, ನಾನು ಮಾಡ್ತೀನಿ ಸುಮ್ಮನೆ ಒಂದ್ಸಲ ಹಿಂಗೆ ಮಾಡ್ತೀನಿ ಅಂತ. ಹಲೋ, ನನಗೂ ಸ್ವಲ್ಪ ಕೆಲಸ ಇದೆ, ಹೌದು. ಮಾಡಿ. ಇದು ಸೀದೋಯ್ತು. ಏನೂ ಆಗಲ್ಲ, ನಿಜವೇ ಸೀದೋಯ್ತು. ಸರಿ, ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಉಪ್ಪು, ಓಕೆ. ಉಪ್ಪು ಹಾಕೋದ್ರಲ್ಲಿ ನಾನು ಸ್ವಲ್ಪ ಫೇಮಸ್, ಅಂದರೆ ಕರೆಕ್ಟಾಗಿ ಹಾಕ್ತೀನಿ. ಗಾಯದ ಮೇಲೆ ಉಪ್ಪು ಸುರಿಯೋದಕ್ಕೂ ಫೇಮಸ್ಸಾ? ಅಡುಗೆಗೆ ಕರೆಕ್ಟಾಗಿ ಉಪ್ಪು ಹಾಕ್ತೀನಿ. ಓಕೆ, ಆ ಕಡೆ ನೀಡಬೇಕಾಗುತ್ತೆ ಜೀವನದಲ್ಲಿ. ಓಕೆ, ಸೊ ಈಗ ಏನು ಹಾಕೋಣ? ಎಲ್ಲಿ ವೀಕೆಂಡ್ಸ್ ಹಸ್ಬೆಂಡ್ ಜೊತೆ ಅಂತ ಹೇಳ್ತಾ ಇದ್ದೆ, ಎಲ್ಲೆಲ್ಲಿ ಹೋಗ್ತೀರಾ ಅಂತ ಹೇಳ್ಬೇಡಿ, ಬಟ್ ಯಾವ ಥರ ಜಾಗಗಳಿಗೆ ಹೋಗೋಕ್ಕೆ ಇಷ್ಟ? ಯಪ್ಪ, ಏನು ನಿನ್ನ ಹತ್ರ ಮಾತಲ್ಲಿ ಮಾತ್ರ ಸಿಕ್ಕ ಹಾಕೊಳ್ಬಾರ್ದು. ಅಲ್ಲ, ಯಾಕೆಂದ್ರೆ ಮನುಷ್ಯರು ಫಸ್ಟ್ ಬೆಲ್ಲ ಹಾಕ್ಬಿಡ್ತೀನಿ, ಆಮೇಲೆ ಬೆಲ್ಲದ ವಿಷಯ ಹೇಳ್ತೀನಿ. ಕಮಾನ್, ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು. ರಮ, ನಾನು ಏನು ಹೇಳಿಲ್ಲ. ಖಾರ ಜಾಸ್ತಿ? ಎಸ್. ಓಕೆ, ಸಾಕಾ? ಓ ಸಾಕು, ಯಾಕಂದರೆ ಮುಂಚೆನೇ ಮೆಣಸಿನ್ಕಾಯಿ ಅಂದರೆ ಇದು ರೆಡ್ ಚಿಲ್ಲೀಸ್ ಹಾಕೊಂಡಿದ್ದೀವಿ. ಓಕೆ, ಅದು ಆ್ಯಕ್ಚುಲಿ ಇದು ಕುದಿಯೋ ಹೊತ್ತಿಗೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಂದ್ಬಿಡೋದ? Sure. ಆಮೇಲೆ ನಮ್ಮ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ಲವ್ಲಿ ದಾಳಿಂಬೆ ಗೊಜ್ಜು ತುಂಬ ಕೇಳಿದ್ದೀನಿ ಇದ್ರ ಬಗ್ಗೆ. ರೆಡಿ ಆಗ್ತಾ ಇದೆ. ಇದು ಮುಗಿಯೋಕ್ಕೂ ಮುಂಚೆ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ದಾಳಿಂಬೆ ಗೊಜ್ಜು ರೆಡಿ ಆಗ್ತಾ ಇದೆ. ನಮ್ಮ ಹಾಟ್ ಮಾತುಕತೆ ಮುಂದುವರ್ಸೋಣ. ಸೊ ಸಣ್ಣ ಆಗೋದಕ್ಕೆ ಏನು ಮಾಡ್ತಾ ಇದೆಯಾ? ಹಾಂ, ಸಣ್ಣ ಆಗೋದಕ್ಕೆ ಈಗ ನೋಡಿ, ಈಗ ಫ್ರೂಟ್ಸ್ನ ಇಟ್ಕೊಂಡೆ ಸ್ವಲ್ಪ ಅಡುಗೆಗಳನ್ನ ಮಾಡಿದ್ರೆ ಸಣ್ಣ ಆಗ್ತೀಯ. ಬರೀ ಆ ವಡ ಅಂತೆ ಪಕೋಡ ಅಂತ ತಿಂದರೆ ಏನೂ ಸಣ್ಣ ಆಗಲ್ಲಮ್ಮ. ಚಿಕನ್ನು, ಮಟನ್ನು ಯಾರ ಮತ್ತೆ ಮಟನ್ ಜಾಸ್ತಿ ತಿನ್ನಲ್ಲ, ಅಲ್ಲ ಚಿಕನ್ ನೋಡಿ, ಈಗ ದಾಳಿಂಬೆ ಹಾಕಿದ್ದೀರಿ, ಆ ಕಲರ್ ಬಂದ್ಬಿಡ್ತಲ್ಲ ಅದು. ಹಾಂ ಹೌದು, ವಂಡರ್ಫುಲ್. ತಿನ್ಬೇಕನ್ನಿಸ್ತದ್ಯಾ? ಖಂಡಿತ ಅನಿಸ್ತದೆ. ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ. ಓಕೆ, ಏನು ಮಾಡೋದು? ನಾನು ತಿಂತೀನಿ, ಡೋಂಟ್ ವರಿ. ಆಮೇಲೆ ಸ್ವಲ್ಪ ಯಾವ ಥರ ಫ್ಲೇವರ್ ಕೊಡುತ್ತೆ ಗೊತ್ತಾ? ನೋಡೋಣ, ಹೇಳು. ದ್ರಾಕ್ಷಿ ಗೊಜ್ಜು. ನಿನ್ನ ತಲೆ, ಸ್ವಲ್ಪ ಪುಳಿಯೋಗರೆ ಫ್ಲೇವರ್ ಬರ್ತಿಲ್ಲ? ಸ್ಮೆಲ್ ನೋಡಮ್ಮ. ಬರ್ತಿದೆ. ಈಗ ದಾಳಿಂಬೆ ಓಕೆ, ದಾಳಿಂಬೆ ಗೊಜ್ಜು ರೆಡಿ ಆಗಿದೆ. ಓಕೆ, ದಾಳಿಂಬೆ ಗೊಜ್ಜು ನಾನು ಟೇಸ್ಟ್ ಮಾಡೋದಕ್ಕಿಂತ ಮುಂಚೆ ಇಷ್ಟೊತ್ತು ನಿತ್ಯ ಕಷ್ಟಪಟ್ಕೊಂಡು ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ದಾಳಿಂಬೆ ಗೊಜ್ಜು ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನಿನಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಜೀರಿಗೆ ಹಾಗೂ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹುರಿದುಕೊಳ್ಳಬೇಕು. ನಂತರ ಈ ಹುರಿದ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಣ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಬೇಕು. ನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ರುಬ್ಬಿದ ಮಸಾಲೆಯನ್ನು ಹಾಕಿ ಹುಣಸೆ ರಸ, ಉಪ್ಪು, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಬೇಕು. ನಂತರ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ದಾಳಿಂಬೆ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ಇದಾದ ನಂತರ ರುಬ್ಬಿದ ದಾಳಿಂಬೆಯನ್ನು ಈ ಮಸಾಲೆ ಮಿಶ್ರಣಕ್ಕೆ ಸೇರಿಸಿ ಅಚ್ಚಖಾರದ ಪುಡಿ ಹಾಕಿ ಒಂದು ಕುದಿ ಕುದಿಸಿ ಕೊನೆಗೆ ಸರ್ವಿಂಗ್ ಬೌಲಿಗೆ ಹಾಕಿ ದಾಳಿಂಬೆಯಿಂದ ಅಲಂಕರಿಸಿದರೆ ರುಚಿಯಾದ ದಾಳಿಂಬೆ ಗೊಜ್ಜು ಸವಿಯಲು ಸಿದ್ಧ. ನೋಡಿದ್ರಲ್ಲ, ಇನ್ನಂತೂ ನಾನು ಸುಮ್ಮನೆ ಇರಲ್ಲ. ಯಾಕೆ ಟೆನ್ಷನ್ ಮಾಡಿ? ಈ ದೊಡ್ಡ ಎಕ್ಸಾಮ್ ಇದು. ದಾಳಿಂಬೆ ಜೊತೆ ತಿನ್ನು. ಒಂದು ನಿಮಿಷ, ಒಂದಿದೆ ಇಲ್ಲಿ. ಓಕೆ, ಎಷ್ಟಂತೂ ಆಗಲ್ಲ. ಅಂತ ಹೇಳಕ್ಕಾಗುತ್ತಾ? ಸೂಪರ್ ಆಗಿದೆ.
ಯಾವ ನಿತ್ಯ ಇಷ್ಟು ಪಂಟರಾಗ್ಬಿಟ್ಟೆ ಅಡುಗೆನಲ್ಲಿ. ಉಪ್ಪು ಖಾರ ಪರ್ಫೆಕ್ಟ್. ಪರ್ಫೆಕ್ಟ್ ಗುಡ್. ಆ ಕೊರಿಯಾಂಡರ್ ಒಂದು ಸ್ಪೂನ್ ಇದೇ ಕೊಡೆ. ಸೂಪರ್ ಆದ, ಸಕ್ಕದಾದ. ಅಡ್ದೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಬಿಲ್ಡಪ್ ತೊಗೊಂಡ್ಬಿಟ್ಲು. ವಂಡರ್ಫುಲ್. ಸೊ ನೆಕ್ಸ್ಟ್ ರೆಸಿಪಿ ಏನು ನಮಗೆ? ನೆಕ್ಸ್ಟ್ ರೆಸಿಪಿ ಬಂದು ನಿಂತರ ಆ್ಯಪಲ್ ಕ್ರಂಚಿ. ಆ್ಯಪಲ್ ಕ್ರಂಚಿ. ನಾನು ಆ್ಯಪಲ್ ಥರ ಇರ್ತೀನಿ, ಒಂಥರ ಕ್ರಂಚಿ ಆಗಿರ್ತೀನ ಅನ್ನೋ ಮಾತು ಬೇಡ. ಸೊ ಏನು ಬೇಕು ಆ್ಯಪಲ್ ಕ್ರಂಚಿ ಮಾಡೋಕ್ಕೆ ಹೇಳ್ಬಿಡು. ಎಸ್, ಫಸ್ಟ್ ಸ್ವಲ್ಪ ಮೈದಾ ತೊಗೊಳ್ಳೋಣ. ಓಕೆ. ಮೈದಾ, ಕಾರ್ನ್ಫ್ಲೋರ್, ಸಕ್ಕರೆ ಪುಡಿ, ಓಕೆ, ಎಳ್ಳು. ಆ ಎಳ್ಳು ಸ್ವಲ್ಪ ಚೆನ್ನಾಗಿರುತ್ತೆ. ಏನು ಆ್ಯಪಲ್. ಸೂಪರ್. ಮೈದಾ ಇಷ್ಟು ಹಾಕೊಳ್ಳೋಣ. ಓಕೆ. ಇದು ಸೊ ಕರಿಯೋ ಅಂಥದ್ದ ಇದು? ಹೌದು. ಎಣ್ಣೆ ಇಟ್ಕೊಂಡ್ಬಿಡೋಣ. ಸೊ ಅಷ್ಟರಲ್ಲಿ ಬೇಕಾದರೆ ಎಣ್ಣೆ ಕಾದಿರುತ್ತೆ. ಹಾಂ ಸರಿ. ಒಡಿಯುಸೆ. ಆ್ಯಕ್ಚುಲಿ ನಂದಿನಿ, ಆ್ಯಪಲ್ ಕ್ರಂಚ್ ಏನಕ್ಕೆ ಮಾಡ್ತಿರೋದು ಅಂದರೆ ಕೆಲವರಿಗೆ ಶುಗರ್ ಪೇಷಂಟ್ಸ್ಗೆ ಆ್ಯಪಲ್ ಡೈರೆಕ್ಟಾಗಿ ತಿನ್ನಕ್ಕೆ ಬಿಡಲ್ಲ ಅಲ್ಲ. ಹೌದು. ತುಂಬ ಶುಗರ್ ಕಂಟೆಂಟ್ ಇರುತ್ತೆ. ಓಕೆ. ಸೊ ಹಾಗಾಗಿ ಸ್ವಲ್ಪ ಇದು ಬಾಯ್ಲ್ ಮಾಡಿದ್ರೆ ಮತ್ತು ಈ ಥರ ಸ್ವಲ್ಪ ಕರೆದು ಮಾಡಿದ್ರೆ ಸ್ವಲ್ಪ ತಿನ್ಬೋದು. ಸೊ ಈಗ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ಇದು 2 ಸ್ಪೂನ್ಸ್. ಓಕೆ. ನಾನು ಒಲೆ ಹಚ್ಚಿ ಎಣ್ಣೆ ಇಟ್ಬಿಡ್ತೀನಿ ಕಾಯಕ್ಕೆ. ಓಕೆ. ಎಷ್ಟು ಎಣ್ಣೆ ಬೇಕು ಅಂತ ಹೇಳ್ಬಿಡು. ಅದೇ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು. ಬಜ್ಜಿ ಬೋಂಡೆಲ್ಲ ಮಾಡ್ತಾರಲ್ಲ ಹಂಗಾರೆ ಫುಲ್. ಟೆನ್ಷನ್ ಆಗ್ತಾ ಇದೆಯಾ? ಇಲ್ಲ ನಿತ್ಯ ಈ ಕಮಾನ್. ಫಸ್ಟ್ ರೆಸಿಪಿ ಸೂಪರ್ ಆಗಿತ್ತು. ಸೊ ಇದು ಚೆನ್ನಾಗಿರುತ್ತೆ. ಕಾನ್ಫಿಡೆನ್ಸ್ ಬಂತು ನಿಮಗೆ. ಸಿಮ್ಮಲ್ಲಿ ಇರಲಿ ಸ್ವಲ್ಪ. ಓಕೆ. ಯಾಕಂದರೆ ನಾನು ಮಿಕ್ಸ್ ಮಾಡ್ಕೊಳ್ಳೋದೆಲ್ಲ ಲೇಟ್, ನಿಮ್ಗೆ ಗೊತ್ತಲ್ಲ. ಓಕೆ. ಸೊ ಕಾನ್ಫಿಡೆನ್ಸ್ ಬಂತು ನನಗೆ ಇವಾಗ ನಿಮ್ಮ ಮೇಲೆ. ಹೌದಾ? ಹೌದು. ವೆರಿ ನೈಸ್ ನಂದಿನಿ. ಥ್ಯಾಂಕ್ ಯು. ಸರಿ, ನನಗೇನು ಮಾಡ್ತೀನಿ ಗೊತ್ತಾ? ಹಾಂ, ನನಗೂ ಕಾನ್ಫಿಡೆನ್ಸ್ ಬರ್ಬೇಕು ತಾನೆ. ಹಾಂ, ನೀನು ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ಯಾ ಶೋನ. ಸೊ ಚೆನ್ನಾಗಿ ಹೆಲ್ಪ್ ಮಾಡ್ತೀಯಾ ಅಂತ ಯಾಕೋ ನನಗೆ ಹೇಳ್ಕೊಡ್ತೀನಿ. ಹಾಗೆ ಮಾಡ್ಬಿಡು ದಯವಿಟ್ಟು. ಏಯ್ ಹಲೋ, ಇವಳು ಬೇಗ ಮನೆಗೆ ಹೋಗ್ಬೇಕು, ಅರ್ಜೆಂಟಲ್ಲಿ ಇದ್ದಾಳೆ. ಎಣ್ಣೆ ಐಟಮ್ ಅಂದರೆ ನಂಗೆ ಸಿಕ್ಕಾಬಡೆ ಭಯ. ನನಗೂ ಅಷ್ಟೇ. ನಾನು ಇಲ್ಲಿ ನಿಂತ್ಕೊಂಡು ಹಿಂಗೆ ಹಾಕ್ತಾ ಇರ್ತೀನಿ. ಓಕೆ ಸರಿ, ನಾನು ಮಾಡ್ಬೇಕಾ ಈಗ? ನಿಜನಾ? ಮಾಡಿ ನೋಡೋಣ. ನಾನು ನಿಂಗೊಂದು ಮಾಡ್ಕೊಟ್ಟಿದ್ದೀನಿ ತಾನೆ, ನೀನು ಫೈನ್. ಏನು ಮಾಡ್ಬೇಕು ಇವಾಗ ಫಸ್ಟ್ ಹೇಳು. ನೆಕ್ಸ್ಟು ಅದು ಶುಗರ್ ಪೌಡರ್ ಹಾಕು. ಶುಗರ್ ಪೌಡರ್. ಓಕೆ. ಇದಕ್ಕೆ ಹಾಕಿ ಅದು ಕಾರ್ನ್ಫ್ಲೋರ್ ಚೆಕ್ ಮಾಡಿದೆ, ನೀನು ಟೆಸ್ಟ್ ಮಾಡಿದೆ. ಓಕೆ. ಇಷ್ಟು ಹಾಕ್ಲಾ? ಹಾಂ, ಇನ್ನೊಂದು ಸ್ವಲ್ಪ ಹಾಕು, ಯಾಕಂದರೆ ಆ್ಯಪಲ್ ಸ್ವೀಟ್ ಇರುತ್ತೆ. ಹೌದು. ಸಾಕಾ? ಸಾಕು. ಓಕೆ. ನೆಕ್ಸ್ಟ್ ಚೂರು ಹಾಕ್ಬಿಡು. ಆ ಎಳ್ಳಿದೆ ಅದನ್ನು ಎಳ್ಳು ಹಾಕ್ಬಿಡ್ಲಾ ಇದಕ್ಕೇನೆ? ಓಕೆ. ಇನ್ನೊಂಚೂರು ಹಾಕು. ಸಾಕು, ತುಂಬ ಕಹಿ ಬಂದರು. ಓಕೆ. ನೆಕ್ಸ್ಟು ಆ್ಯಪಲ್ ಕಟ್ ಮಾಡ್ಕೊಡು. ಆ್ಯಪಲ್ ನಾನು ಕಟ್ ಮಾಡಲ್ಲಪ್ಪ, ಅದಂತೂ ನನಗೆ ನಿಜವಾಗ್ಲೂ ಬರಲ್ಲ, ಹೇಳ್ತಾ ಇದ್ದೀನಿ. ತಗೋ. ಈ ಕಟ್ಟಿಂಗ್ ಚಾಪಿಂಗ್ ಅವೆಲ್ಲ ಸ್ವಲ್ಪ ಬೋರ್ ನನಗೆ. ಓಕೆ. ನಿಂಗೆ ರೌಂಡ್ ಶೇಪಲ್ಲಿ ಬೇಕಾ ಅಥವಾ ನಿನ್ನ ಶೇಪಲ್ಲಿ ಬೇಕು? ಓಕೆ. ಸೊ ಇದಕ್ಕೇನು ಹಾಕಿ ಕಲಿಸ್ಬೇಕು? ಅದಕ್ಕೆ ನೀರು ಹಾಕಿ ಕಲಿಸು. ಹಾಕ್ತೀಯಾ ಸ್ವಲ್ಪ ನೀರು? ಗಂಟಿಲ್ದೇ ಇರೋ ಥರ ಕಲಿಸ್ಬೇಕಲ್ಲ ಇದು? ಹಾಂ ಹೌದು, ಬೋಂಡ ಹತ್ತಲ್ಲಿ. ಓಕೆ ಓಕೆ. ಓ ಓಕೆ. ಈಗ ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ಲ, ಆ ಥರ ಕಟ್ ಮಾಡ್ಕೋಬೇಕು. ಸಾಕಲ್ಲ? ಈಗ ಎಲ್ಲ ಮಾಡಿದೆ ನೋಡು. ಹಾಂ. ಓಕೆ. ಸೊ ಇದಾಗಿದೆ, ಒಲೆ ಆರ್ಸಾಗಿದೆ. ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ ನಾನು. ಓಕೆ. ಅಪ್ಪ ಏನು ಜಾಗಕ್ಕೋಸ್ಕರ ಕಿತ್ತಾಟ. ನಾನಂತೂ ನನ್ನ ಜಾಗ ಯಾರಿಗೂ ಬಿಟ್ಕೊಡಲ್ಲಪ್ಪ ಅಂತ ಹೇಳಲ್ಲ. ನಿಜ, ಆ ಜಾಗ ನಿನ್ನ ಹತ್ರನೇ ಇರಲಿಲ್ಲ. ಓಕೆ. ಇದೀಸಿನ ಎರಡೂ ಕಷ್ಟ. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಓಕೆ. ಓಕೆ.
ಆ್ಯಪಲ್ ಕ್ರಂಚಿ ರೆಡಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಗರ್ಗರಿಯಾದ ಆ್ಯಪಲ್ ಕ್ರಂಚಿ ರೆಡಿಯಾಗಿದೆ. ಇದನ್ನು ನಿತ್ಯ ಅವ್ರು ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಇಮ್ಮಿಡಿಯೇಟಾಗಿ ನಾನು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಆ್ಯಪಲ್ ಕ್ರಂಚಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಟ್ಟಲಲ್ಲಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಸಕ್ಕರೆ ಪುಡಿ, ಎಳ್ಳು ಹಾಗೂ ನೀರನ್ನು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಸೇಬು ಹಣ್ಣನ್ನು ಸ್ಲೈಸ್ ಮಾಡಿಟ್ಟುಕೊಂಡು ಈ ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ಆ್ಯಪಲ್ ಕ್ರಂಚಿ ಸವಿಯಲು ಸಿದ್ಧ. ಓಕೆ, ಸೊ ನೋಡಿದ್ರಿ ಅಲ್ವಾ? ಟೇಸ್ಟ್ ನೋಡ್ಬಿಡ್ಲಾ? ಇದಕ್ಕೇನು ನೆಂಚ್ಕೊಳ್ಳೋಕ್ಕೇನು ಬೇಡ ಅನ್ಕೋತೀನಿ. ಹಾಗೆ ಏನು ಬೇಡ, ಒಂದು ಆರ್ ಐ ಥಿಂಕ್ ಬೆಟರ್. ಚೆನ್ನಾಗಲ್ಲ, ಆ ಹುಳಿ ಹುಳಿ ಫ್ಲೇವರು ಬರ್ತದಲ್ಲ ಆ್ಯಪಲ್ದು. ಸೂಪರ್ ಆಗಿತ್ತು ನಿತ್ಯ. ಥ್ಯಾಂಕ್ ಯು. ವಂಡರ್ಫುಲ್. ಸೊ ಸೂಪರಾಗಿ ಅಡುಗೆ ಮಾಡ್ತೀಯಾ ಅಂತ ಇವತ್ತು ಪ್ರೂವ್ ಮಾಡಿಬಿಟ್ಟೆ ನೀನು. ನೆಕ್ಸ್ಟ್ ಟೈಮ್ ಮನೆಗೆ ಬಾ, ಚಿಕನ್ ಮಾಡ್ಕೊಡ್ತೀನಿ. ಐ ಆಮ್ ಅ ವೆಜಿಟೇರಿಯನ್. ಗೊತ್ತು. ನಾನು ನಾನ್ ವೆಜ್ ಅಲ್ಲ. ಸೊ ಹೇಗನ್ನಿಸ್ತು ನಮ್ಮ ಪ್ರೋಗ್ರಾಮಿಗೆ ಬಂದು? ತುಂಬ ಖುಷಿ ಆಯಿತು. ಹಾಂ, ಇನಿಷಿಯಲಿ ಸಿಕ್ಕಾಬಡೆ ಭಯ ಆಯಿತು, ಅಪ್ಪ ಹಿಂಗಪ್ಪ ಮಾಡ್ತೀನಿ, ಚೆನ್ನಾಗಿ ಬಂದರೆ ಸಾಕು ಅಂತ. ಯಾಕಂದರೆ ನಾನು ಹೊಸದಾಗಿ ಅಡುಗೆ ಕಲ್ತಿರೋದಲ್ಲ. ಚಿನ್ನ, ನಾನಿರ್ಬೇಕಾದ್ರೂ ಹೆದರ್ಕೊಂಡ್ಯಾ ನೀನು? ಇಲ್ಲ ಬಂಗಾರ. ಓಕೆ ಸರಿ, ಅಂತೂ ಕೊನೆಗೆ ಚೆನ್ನಾಗಿ ಬಂತಲ್ಲ, ಸಖತ್ ಖುಷಿ ಆಯಿತು. ಓಕೆ, ನೀನು ತಿಂದಿದ್ದನ್ನ ಇಷ್ಟಪಟ್ಟೆ, ಅಫ್ಕೋರ್ಸ್ ಖುಷಿ ಆಯಿತು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ನಿತ್ಯ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕರ್ಪೂರದ ಗೊಂಬೆ ಇನ್ನೂ ತುಂಬ ಚೆನ್ನಾಗಿ ಹೋಗಲಿ, ನಿಮ್ಮ ಪಾತ್ರಕ್ಕೆ ಇನ್ನೂ ಒಳ್ಳೆ ಮೈಲೇಜ್ ಸಿಗಲಿ, ಹಾಗೆ ಇನ್ನಷ್ಟು ನೀವು ಯಾವ್ಯಾವ ಥರದ ಪಾತ್ರಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲ ನಿನಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮನ ಮುಗಿಸೋಣ. ಅದಕ್ಕೂ ಮುಂಚೆ ಮೈಯಾಸ್ ಮನೆ ಅಡುಗೆ ತಂಡದಿಂದ ನಿನಗೋಸ್ಕರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಇಫ್ ಯು ಹ್ಯಾವ್ ಟು ಸೇ ಎನಿಥಿಂಗ್ ಟು ದಿ ಆಡಿಯನ್ಸ್ ಹೇಳ್ಬಿಡ್ಬೋದು. ಏನಿಲ್ಲ, ಇವತ್ತು ಮಾಡಿದ್ದೀನಲ್ಲ ಅಡುಗೆ, ದಾಳಿಂಬೆ ಗೊಜ್ಜು ಮತ್ತು ಆ್ಯಪಲ್ ಕ್ರಂಚಿ. ಎಸ್ಪೆಷಲಿ ದಾಳಿಂಬೆ ಗೊಜ್ಜು ಮಾತ್ರ ಸಕ್ಕತ್ತಾಗಿತ್ತು. ಮನೇಲಿ ಟ್ರೈ ಮಾಡಿ ನಿಜ ನಾನು ನೆನೆಸ್ಕೊತೀರ, ತಿನ್ಬೇಕಾದ್ರಂತೂ ನಾನು ನೆನೆಸ್ಕೊಳ್ತೀರಾ. ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ನಿತ್ಯ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಹೇಗನ್ನಿಸ್ತು ಇವತ್ತಿನ ರೆಸಿಪೀಸು? 4 ದಮ್ದಾರ್ ರೆಸಿಪೀಸ್ ಆ್ಯಂಡ್ ಒಳ್ಳೆ ಮಾತುಕತೆ. ನನಗಂತೂ ಒಳ್ಳೆ ಗಾಲಾ ಟೈಮ್ ಅಪ್ಪ ಇವತ್ತು. ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ ಇಲ್ಲಿಗೆ ಸಿಕ್ಕಿದ್ಲು. ಸೊ ಐ ವಾಸ್ ವೆರಿ ಹ್ಯಾಪಿ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಸಂಚಿಕೆಯಲ್ಲಿ. ಅಲ್ಲಿ ತನಕ